ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮುಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವಾ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರ್ತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಶರಣ ಶರಣ ಗಣಪ ಶರಣ ಶರಣ ಬೆನಕ ಶರಣ ಶರಣ ಗಣಪ ಶರಣ ಶರಣ ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಧನ್ಯವಾದ. ಗಿರೀಶ್ ಭಾರತಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರ ತುಂಬ ಸಂತೋಷ. ಇದೀಗ ಶರತ್ ಬಾಬು ಅವರು ಒಂದು ಹಾಡು ಹಾಡ್ಬೇಕಂತ ಕೇಳ್ಕೊತೀವಿ. ದಯವಿಟ್ಟು ಶರತ್.
ಒಡೆಯರ್ ಬಿರಿಯಾನಿ ಹಲೋ ಹಲೋ ಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲ ಎಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ದಿಲ್ಲ ಎಂದು ಬಲ್ಲ ಜಾಣರೆ ಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ನಂದಗೋಪನ ಮಂದಿರಗಳ ಸಂದುಗೊಂದಿನಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ನಂದಗೋಪನ ಮಂದಿರಗಳ ಸಂದುಗೊಂದಿನಲ್ಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಗದ ಸುಂದರಿಯರ ಹಿಂದು ಮುಂದಿನಲಿ ಆ ಸುಂದರಾಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳಕಂದ ಕರುಗಳ ಮುಂದೆ ಮುಂದೆಯಲಿ ಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಚರಚರದೊಳಗೆ ಜಗದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಚೌಕ ಪೀಠದಲ್ಲಿ ಈ ಚರಾಚರದೊಳಗೆ ಅಜಂಡದ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಚೌಕ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬೋ ವಾಚಕ
ಕಂಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬೋ ವಾಚಕಂಗಳಲ್ಲಿ ವಿಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ಇಲ್ಲ ಎಂದು ಬಲ್ಲ ಜಾಣರ ಪಿಳ್ಳಂಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋಪಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಧನ್ಯವಾದಗಳು. ಶರತ್ ಬಾಬು ಅವರಿಗೆ ಧನ್ಯವಾದಗಳು. ಅತ್ಯದ್ಭುತವಾದ ಒಂದು ಹಾಡನ್ನು ನಮ್ಮಿಂದ ಕೇಳಿಸಿದ್ದೀರಿ. ತುಂಬ ಸುಶ್ರವಾದ ಕಂಠ. ಧನ್ಯವಾದಗಳು. ಇದೀಗ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುಪ್ರಸಿದ್ಧರಾದ ಆಗಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೂನಿಯರ್ ಆಗಿರುವ ಜೂನಿಯರ್ ವಿಷ್ಣುವರ್ಧನ್ ಈಗ ಇಲ್ಲಿ ಬಂದಿರೋದು ನಮಗೆ ತುಂಬ ಹೆಮ್ಮೆ ಮತ್ತು ನಮ್ಮ ಸೌಭಾಗ್ಯ ಅಂತ ಅಂದ್ಕೊಳ್ತೀವಿ. ಕರ್ನಾಟಕದಲ್ಲಿ ಮನೆ ಮಾತಾಗಿರುವ, ಕನ್ನಡಕ್ಕೋಸ್ಕರ ಹೋರಾಡ್ತಿರುವ, ಕನ್ನಡದ ತೇರನ್ನು ಕಟ್ಟಿರುವ, ಕನ್ನಡಕ್ಕಾಗಿ ತಮ್ಮ ಧನವನ್ನು ಎಲ್ಲ ವ್ಯಯಿಸ್ತಾ ಇರುವ ಜೂನಿಯರ್ ವಿಷ್ಣುವರ್ಧನ್ ಅವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಒಂದು ಮಧುರ ಕಂಠದಲ್ಲಿ ಒಂದು ಹಾಡು ಹಾಡಬೇಕು ಅಂತ ಕೇಳ್ಕೊತೀರಿ. ದಯವಿಟ್ಟು ವಿಷ್ಣುವರ್ಧನ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಒಂದು ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಐರಳಿ ಗ್ರಾಮದ ನಾಗಬಸಯ್ಯ ಮಲ್ಲಯ್ಯ ಹಾವೇರಿ ಜಿಲ್ಲೆಯ ಆದಂತ ನಾನು ವಾಸವಿರೋದು ಬೆಂಗಳೂರಿನ ದೊಡ್ಡಬಿದ್ರಿ ಕಲ್ಲಲ್ಲಿ. ವಿಶೇಷವಾಗಿ 365 ದಿನ ಕನ್ನಡ ಜಾಗೃತಿ ಮಾಡ್ತಾ ಬಂದಿದ್ದೀನಿ 10 ವರ್ಷಗಳಿಂದ. 365 ದಿನ ಇದು ಹೆಗಲ ಮೇಲೆ ಇರುತ್ತೆ ಕನ್ನಡಿಗರ ಪರವಾಗಿ. ಯಾಕಂದ್ರೆ ನಮ್ಮ ಮನೆಗೆ ಯಾರೇ ತೀರ್ಕೊಂಡ್ರು ಕೂಡ ಕನ್ನಡಿಗರ ಪರವಾಗಿ ಕನ್ನಡ ನಾಡು ನುಡಿ ಜಲದ ಬಗ್ಗೆ ನಂದು ವಿಶೇಷವಾದ ಒಂದು ಜಾಗೃತಿ ಇರುತ್ತದೆ. ಹಾಗಾಗಿ ಇದೀಗ ತಾನೇ ನನಗೆ ಒಂದು ಬೀಳ್ಕೊಟ್ಟಂತ ನಮ್ಮ ಪಿಣ್ಯ ಸಂಚಾರಿ ಆರಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಕ್ಕೆಲ್ಲ ಮಾಡ್ಲಿಕ್ಕೆ ಆರಕ್ಷಕರ ಕಾರಣ. ಹಾಗಾಗಿ ಸಮಸ್ತ ನಾಡಿನ ಕನ್ನಡದ ಜನತೆಗೆ ಆರಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಪತ್ರಿಕೆ ಏನು ಒಂದು ಮಧುರ ಬುಕ್ ಹೌಸ್ ನಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಿದ್ರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ, ಸಮಸ್ತ ನಾಡಿನ ಕನ್ನಡದ ಜನತೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಮಗದೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರಿಸಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಒಂದು ಜಿಮ್ಮಿಗಲ್ಲ ಚಿತ್ರದ ಒಂದು ಗೀತೆ. ತೊತ್ತುವನ್ನ ತಿನ್ನೋಕೆ ಬೊಗಸನೇರ್ ಕುಡಿಯೋಕೆ, ತೊತ್ತುವನ್ನ ತಿನ್ನೋಕೆ ಬೊಗಸನೇರ್ ಕುಡಿಯೋಕೆ, ತುಂಡು ಬಟ್ಟ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ, ತುತ್ತುವನ್ನ ತಿನ್ನೋಕೆ ಬೊಗಸನೇರ್ ಕುಡಿಯೋಕೆ. ಊರ ಬಂದು ಮನೆಯ ಮುರಿದು ಹೋದ್ರೆ ಏನಾಯ್ತು.
ತುತ್ತು ನನ್ನ ತಿನ್ನೋಕೆ ಹೊರಸೆ ನೀರು ಕುಡಿಯೋಕೆ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬದೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬದೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವು ಬರದೆ ಇರದು ರಾತ್ರಿ ಮುಗಿದ ಮೇಲೆ ಹಗಲು ಹೊತ್ತು ಬರ್ತೈತೆ ತುತ್ತು ಅನ್ನ ತಿನ್ನೋಕೆ ಮನ ಮುಚ್ಚೋಕೆ ಧನ್ಯವಾದಗಳು ಡಾಕ್ಟರ್ ಜೂನಿಯರ್ ವಿಷ್ಣುವರ್ಧನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೂ ಡಾಕ್ಟರೇಟ್ ಸಿಗಲಿ ಅಂತ ಆಶೋಣ, ಅಥವಾ ಸಿಕ್ಕಿದೆ ಸರ್ ಡಾಕ್ಟರೇಟ್? ಸದ್ಯದಲ್ಲಿ ಅವರಿಗೂ ಡಾಕ್ಟರೇಟ್ ಸಿಗಲಿ, ಯಾಕಂದರೆ ಕನ್ನಡದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸದಾವಕಾಶ ಎಲ್ರಿಗೂ ಸಿಗಲ್ಲ. ಅವ್ರು ಮಾಡ್ತಿರೋದ್ರಿಂದ ಅವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು. ಇದೀಗ ಮುಖ್ಯ ಅಧ್ಯಕ್ಷರು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ. ಆದರೆ ಅದಕ್ಕೂ ಮುಂಚೆ ನಾವು ಶಿವು ಅವರು ನಮ್ಮ ಅವರು ಅಷ್ಟೇ, ನೀವು ಒಂದು ಹಾಡು ಹಾಡಿದ್ಮೇಲೆ ಅವರು ಒಂದು ಹಾಡು ಗಿರೀಶ್ ಅವರು ಅತ್ಯದ್ಭುತ ಒಂದು ಪ್ರತಿಭೆಯುಳ್ಳವರು. ಹಾಗಾಗಿ ಅವರು ಫಿಮೇಲ್ ವಾಯ್ಸಲ್ಲೂ ಹಾಡ್ತಾರಂತೆ. ಆ ಒಂದು ಅದ್ಭುತವಾದ ಒಂದು ಹಾಡನ್ನು ನಮಗೆ ಕೇಳೋಣ. ಚೆನ್ನಾಗಿರ ಹಲೋ, ಸಿದ್ದು ಪೂರ್ಣಚಂದ್ರ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಸಿದ್ದು ಪೂರ್ಣಚಂದ್ರ ಅವರು ಕನ್ನಡದ ಒಬ್ಬ ಅತ್ಯದ್ಭುತ ನಿರ್ದೇಶಕರು. ಇವರ ಒಂದು ಚಿತ್ರ ಈ ಪಾದ ದಾರಿಯಾದರೆ, ಅದು 2-3 ಚಿತ್ರಗಳು ಕನ್ನಡ ಒಂದು ಚಿತ್ರರಂಗದ ಜಗತ್ತಿನ ಒಂದು ಬೇರೆ ಮಹಿಳೆಗಳನ್ನು ಸೃಷ್ಟಿಸೋ ಥರ ಇದ್ದಾರೆ. ಅವರ ಒಂದು ಚಿತ್ರ ಹಲವು ದೇಶಗಳ ಚಿತ್ರೋತ್ಸವದಲ್ಲೆಲ್ಲ ಭಾಗಿಯಾಗಿದೆ. ಏನು ಸರ್ ಮೇಡಮ್ ಮಾಡಿದಿಲ್ಲ, ಇದು ತಾರಿಣಿ ಅನ್ನೋ ಚಿತ್ರ, ಅದ್ಭುತವಾದ ಚಿತ್ರ. ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಧನ್ಯವಾದಗಳು, ಸ್ವಾಗತ. ಕಂಡಿನ
ಗಿರೀಶ್ ಮೂರ್ತಿ ಅವರಿಗೆ. ಇದೀಗ ಲಲಿತಾ ನಾಯ್ಕ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾರೆ. ಇದೀಗ ನಾವು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟಕ್ಕೆ ಬರೋಣ. ಈ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕೆ ಮುಂಚೆ ಈಗ ಅತಿಥಿಗಳಿಗೆ ಮಾಲಾರ್ಪಣೆ ಮಾಡೋಣ. ಉಮಾದೇವಿಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬನ್ನಿ. ಈಗ BT ಲಲಿತಾ ನಾಯ್ಕ ಅಧ್ಯಕ್ಷರಿಗೆ ಮಾಲಾರ್ಪಣೆ. ಧನ್ಯವಾದಗಳು. ಇದೀಗ ಗುರು ಪಂಕಜ ಅವರಿಗೆ ಮಾಲಾರ್ಪಣೆ. ನೀವೇ ಹಾಕ್ಬಿಡಿ. ಈಗ ಚಿಕ್ಕರಸ್ ಅವರಿಗೆ ಮಾಲಾರ್ಪಣೆ. ರಾಧಾಕೃಷ್ಣ ನೀವೇ ಹಾಕಿ. ಈ ಕಡೆ ಬನ್ನಿ. ಚಿಕ್ಕರಸ್ ಶಾಲೆ ದಯವಿಟ್ಟು ಚಪ್ಪಾಳೆ ಬರಲಿ. ರಾಮು ರಾಯಚೂರು ಅವರಿಗೆ ಮಾಲಾರ್ಪಣೆ. ಇವರು ರಾಯಚೂರಿನ ಖ್ಯಾತ ಪತ್ರಕರ್ತರು. ತುಂಬ ವರ್ಷಗಳಿಂದಲೂ ಪತ್ರಕರ್ತರಾಗಿ ಸೇವೆ ಸಲ್ಲಿಸ್ಕೊಂಡಿದ್ದಾರೆ. ನೀವು ಸ್ವಲ್ಪ ಆ ಕಡೆಗೆ ಹೋಗಿ ಸರ್. ಸಿದ್ದು ಪೂರ್ಣಚಂದ್ರ ಅವರಿಗೆ ಮಾಲಾರ್ಪಣೆ. ಇವರು ಖ್ಯಾತ ನಿರ್ದೇಶಕರು. ನೀವು ಕೂತ್ಕೊಳ್ಳಿ. ರಾಧಾಕೃಷ್ಣ ಅವರಿಗೆ ಮಾಲಾರ್ಪಣೆ. ಶರತ್ ಬಾಬು ಅವರಿಗೆ ಮಾಲಾರ್ಪಣೆ ಮಾಡ್ಕೊಂಡು ಕೇಳ್ತಾರೆ. ಉಮಾದೇವಿಯವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಸ್ವಲ್ಪ ಆ ಕಡೆ ಹೋಗಿ ಕೂತ್ಕೊಳ್ಳಿ. ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಇದು
ಜನಮಿತ್ರ ಸಾಹಿತ್ಯ ವೇದಿಕೆ ಅನ್ನೋ ಒಂದು ಸಾಹಿತ್ಯ ವೇದಿಕೆಯನ್ನು ನಾವು ಇತ್ತೀಚೆಗೆ ಪ್ರಾರಂಭ ಮಾಡಿದ್ವಿ. ಈ ವೇದಿಕೆಯಲ್ಲಿ ಕವಿಗೋಷ್ಠಿಗಳು ಮತ್ತು ಕೆಲವೊಂದು ಜನಪರ ಕಾಳಜಿ ಇರುವ ಸಾಹಿತ್ಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ನಾನು ಮತ್ತು ರಾಧಾಕೃಷ್ಣ, ಶರತ್ ಬಾಬು, ಇತರ ಕೆಲವರು ಮಿತ್ರ ಸೇರಿಕೊಂಡು ಮಾಡಿರೋ ಒಂದು ಸಂಘಟನೆ. ಇದರಲ್ಲಿ ನಾವು ಇದು ಮೊಟ್ಟ ಮೊದಲ ಬಾರಿಗೆ ಮಾಡ್ತಾರೆ ಒಂದು ಫಂಕ್ಷನ್. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮತ್ತು ಈ ಕಾರ್ಯಕ್ರಮ ತಾವು ಇಷ್ಟೆಲ್ಲ ಜನ ಬಂದಿದ್ದೀರಾ, ನಮ್ಮ ಕರೆಗೆ ಹೋಗ್ಬಿಟ್ಟು ಇಷ್ಟು ಸ್ಪಂದಿಸಿ ಇಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ನಿಮಗೆಲ್ಲ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಹಾಗೆಯೇ ಪುಸ್ತಕ ಬಿಡುಗಡೆ ಇದೆ. ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ದೂರದಿಂದ ಶೃಂಗೇರಿ ಹತ್ರ ಹೊಗಳೆ ಅನ್ನೋ ಇದರಿಂದನೂ ಬಂದಿದ್ದಾರೆ ಕವಿಗಳು, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವರಿಗೆಲ್ಲ ನಾನು ಸ್ವಾಗತ ಕೊಡ್ತೀನಿ. ಮತ್ತು ಈಗ ನಾನೇ ಬರೆದಿರುವಂಥ ಬಿಲ್ಗದ್ದೆಯಲ್ಲಿ ಏಲಿಯನ್ ಅನ್ನೋ ಒಂದು ಕಾದಂಬರಿಯ ಒಂದು ಬಿಡುಗಡೆ ಕೂಡ ಇಲ್ಲಿದೆ. ಈ ಬಿಡುಗಡೆಯನ್ನು ನನ್ನ ಆತ್ಮೀಯ ಮಿತ್ರ ರಾಮು ರಾಯಚೂರಲ್ಲಿ ಅವರು ಖ್ಯಾತ ಪತ್ರಕರ್ತರು, ಅವರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಈಗ ಪುಸ್ತಕ ಬಿಡುಗಡೆಯನ್ನು ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ಮೇಲೆ ಎಲ್ಲರೂ ಪುಸ್ತಕ ಬಿಡುಗಡೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈಗ ಪುಸ್ತಕದ ಕುರಿತು ಮಾತಾಡೋ ಮುಂಚೆ ನಾನು ಒಂದು ಕವಿಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಕವಿಗೋಷ್ಠಿ ಮುಗಿದ ಮೇಲೆ ನಾವು ಪುಸ್ತಕದ ಕುರಿತು ಮಾತಾಡೋಣ. ಈಗ ಕವಿಗೋಷ್ಠಿಯಲ್ಲಿ ಮೊಟ್ಟ ಮೊದಲನೇದಾಗಿ ಸಿದ್ದು ಪೂರ್ಣಚಂದ್ರ ಅವರು ತಮ್ಮ ಕವನವನ್ನು ವಾಚಿಸಬೇಕು ಅಂತ ಕೇಳ್ತಾರೆ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ಮೂಲತಃ ಕವಿ ಅಲ್ಲ. ಫಸ್ಟ್ ಶುರು ಮಾಡಿದ್ದೆ ಬರವಣಿಗೆ ಅಂತ, ಆಮೇಲೆ ನಿಲ್ಲಿಸ್ಬಿಟ್ಟಿದೆ. ಇತ್ತೀಚೆಗೆ ಸರ್ ಒಂದ್ಸಲ ಪೋಸ್ಟರ್ ಕಳಿಸಿದ್ರು. ನಮ್ಗೇನೋ ಒಂಥರ ಅನ್ನಿಸ್ತು, ಬರೀಬೇಕು ಇಲ್ಲಿಂದ ಅಂತ. ಇಲ್ಲಿಂದ ಮತ್ತೆ ಶುರು ಮಾಡಿದ್ದೀವಿ. ನಾವು ಡಿಗ್ರಿ ಮಾಡುವಾಗೆಲ್ಲ ಪತ್ರಿಕೆಗಳಿಗೆಲ್ಲ ಕವನ ಮತ್ತೆ ಕಥೆಗಳು ಎಲ್ಲ ಬರೆದು ಕಳಿಸ್ತಾ ಇದ್ದ. ಅದಾದ್ಮೇಲೆ ಸಿನಿಮಾ ನಿರ್ದೇಶಕ ಆದ್ಮೇಲೆ ಅದನ್ನ ನಿಲ್ಲಿಸ್ಬಿಟ್ಟಿದೆ. ಸಿನಿಮಾ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡು ಈ ಬರವಣಿಗೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದೆ. ಹಾಗಾಗಿ ಅಮ್ಮನ ಆಶೀರ್ವಾದದಿಂದ ಈ ವೇದಿಕೆಯಿಂದ ಮತ್ತೆ ಶುರು ಮಾಡಿರೋದು ನನಗೆ ಆನಂದ ತಂದಿದೆ. ಕಳೆದ ಬಾರಿ ಇದೇ ಸಮಯ ಅನ್ಸುತ್ತೆ, ತಾರಣಿನಲ್ಲಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನೀವು ಬಂದಿದ್ರಿ. ತಾರಣಿ ಒಂದು ಹೆಣ್ಮಕ್ಳ ಚಿತ್ರ. ಅದಾದ್ಮೇಲೆ ಮತ್ತೆ ನಿಮ್ಮನ್ನ ಇಲ್ಲಿ ನೋಡಿ ಸ್ಫೂರ್ತಿ ತಗೊಂಡು ಈ ಕವನ ವಾಚಿಸ್ತಾ ಇದ್ದೀನಿ. ಆಕ್ಷನ್ ಕಟ್ ಅಂತ ಕವನದ ಶೀರ್ಷಿಕೆ, ಆಕ್ಷನ್ ಕಟ್. ಇವರಿಬ್ಬರಿಗಷ್ಟೇ ಆ ಸೀಮೆ ಸತ್ಯಕ್ರಿಯೆ ಮನೋ ಆಟ. ಇವರಿಬ್ಬರಿಗಷ್ಟೇ ಆ ಸೀಮೆ
ಸತ್ಯಕ್ರಿಯೆ ಮನೋ ಆಟ. ಆರಂಭಿಸು ಎಂದನು ಒಬ್ಬ, ನಿಲ್ಲಿಸು ಎಂದನು ಮತ್ತೊಬ್ಬ. ಇವರಿಬ್ಬರೊಳಗೊಂದಾಗಬೇಕು ಮನ. ಕಾದಿದೆ ವಿಸ್ಮಯ ಜಗತ್ತು ಅರಳಲು ಮುಳುಗಲು. ಅಬ್ಬೆ ಮತ್ತು ಯಮನಿಗಿರುವ ರೂಪಕ ನೂಲು ಅಂತರ. ಅಬ್ಬೆ ಮತ್ತು ಯಮನಿಗಿರುವ ರೂಪಕ ನೂಲು ಅಂತರ. ಕುಣಿಯಬೇಕು, ನೆಗೆಯಬೇಕು, ನಗಲೂ ಬೇಕು, ಅಳಲೂ ಬೇಕು. ಆ ಪದ ಕೇಳಿದೊಡನೆ ಮತ್ತೆ ಸದ್ದಡಗಿಸಬೇಕು. ಕೊನೆಯ ಪುಟ ತಿರುಗಿಸಬೇಕು. ಕಣ್ಣಾಲಿಗಳು ಕಪ್ಪಾಗಬೇಕು, ಮುಖವಾಡ ತೆಗೆಯಬೇಕು. ಇದೊಂದು ಪದ ಬಿದ್ದೊಡನೆ. ಆಕ್ಷನ್ ಎಂದರೆ ಚಲಿಸು, ಕಟ್ ಎಂದರೆ ನಿಲ್ಲಿಸು. ಆಕ್ಷನ್ ಎಂದರೆ ಚಲಿಸು, ಕಟ್ ಎಂದರೆ ನಿಲ್ಲಿಸು. ಇವೆರಡರ ನಡುವೆ ಬದುಕು ನುಗ್ಗಿಸು ಮಂತಿಸು. ಇವೆರಡರ ನಡುವೆ ಬದುಕು ನುಗ್ಗಿಸು ಮಂತಿಸು. ತೂಗಲಿಲ್ಲ ಯಾರು ತೊಟ್ಟಿಲು, ತೂಗಲಿಲ್ಲ ಯಾರು ತೊಟ್ಟಿಲು. ಮಗು ನಕ್ಕಿದೆ ಬಚ್ಚು ಬಾಯಿ ತೆರೆದು. ಮಗು ನಕ್ಕಿದೆ ಬಚ್ಚು ಬಾಯಿ ತೆರೆದು. ಅಂಬೆಗಾಲೂರಿ ತೆವಳಿ ಬಿದ್ದು ಬಿದ್ದು. ಅಂಬೆಗಾಲೂರಿ ತೆವಳಿ ಬಿದ್ದು ಎದ್ದು. ಹಲ್ಲು ಮೂಡಿ ಮುಗುಳ್ನಕ್ಕು. ತೊದಲು ಮಾತು ಮೇರೆ ಮೀರಿ. ತಾಯಿ ಹೃದಯ ಹಿಗ್ಗಿತಲ್ಲ ಆಕ್ಷನ್ ಅಂದವರ್ಯಾರು. ತೂಗಲಿಲ್ಲ ಯಾರು ತೊಟ್ಟಿಲು, ಮಗು ನಕ್ಕಿದೆ ಬಚ್ಚು ಬಾಯಿ ತೆರೆದು. ಅಂಬೆಗಾಲೂರಿ ತೆವಳಿ ಬಿದ್ದು ಎದ್ದು. ಹಲ್ಲು ಮೂಡಿ ಮುಗುಳ್ನಕ್ಕು. ತೊದಲು ಮಾತು ಮೇರೆ ಮೀರಿ. ತಾಯಿ ಹೃದಯ ಹಿಗ್ಗಿತಲ್ಲ ಆಕ್ಷನ್ ಅಂದವರ್ಯಾರು. ಇಂಜೆಕ್ಷನ್ ಸೂಜಿ ಮೈಯ ಕೊರೆದು. ಇಂಜೆಕ್ಷನ್ ಸೂಜಿ ಮೈಯ ಕೊರೆದು. ರಂಧ್ರ ಮೂಡಿ ಹಿಡಿ ಮಾತ್ರೆ ನುಂಗಿ. ಸ್ಕ್ಯಾನಿಂಗ್ ಮಾಡಿ ಕುಯ್ದು ಬ್ಯಾಂಡೇಜು ಕಟ್ಟಿ. ಎಣ್ಣೆಗಾಯಿ ಪಲ್ಯ ಮಾಡಿ. ಲಕ್ಷ ಕೊಟ್ಟು ಓದಿದವನಿಗೂ ತಿಳಿಯದಾಗಿ ಮಂಜಾಯ್ತು ಕಣ್ಣು. ಉಸಿರಿಗೆ ಉಸಿರೇ ಹೊಣೆ, ತಣ್ಣಗಾಯ್ತು ದೇಹ ಕಟ್ಟಂದವರ್ಯಾರು. ಇಂಜೆಕ್ಷನ್ ಸೂಜಿ ಮೈಯ ಕೊರೆದು ರಂಧ್ರ ಮೂಡಿ ಹಿಡಿ ಮಾತ್ರೆ ನುಂಗಿ ಸ್ಕ್ಯಾನಿಂಗ್ ಮಾಡಿ ಕುಯ್ದು ಬ್ಯಾಂಡೇಜ್ ಕಟ್ಟಿ ಎಣ್ಣೆಗಾಯಿ ಪಲ್ಯ ಮಾಡಿ ಲಕ್ಷ ಕೊಟ್ಟು ಓದಿದವನಿಗೂ ತಿಳಿಯದಾಗಿ ಮಂಜಾಯ್ತು ಕಣ್ಣು. ಉಸಿರಿಗೆ ಉಸಿರೇ ಹೊಣೆ, ತಣ್ಣಗಾಯ್ತು ದೇಹ ಕಟ್ಟಂದವರ್ಯಾರು. ಮತ್ಯಾರು ಅನ್ನದಿರಿ, ಆಕ್ಷನ್ ಕಟ್ ಅವನೊಬ್ಬನೇ ಹೇಳಬೇಕು. ಕಾರಣ ಆತ ಎಲ್ಲರ ಡೈರೆಕ್ಟರ್. ನಮಸ್ಕಾರ, ಥ್ಯಾಂಕ್ ಯು. ಧನ್ಯವಾದಗಳು ಸಿದ್ದು ಪೂರ್ಣಚಂದ್ರ ಅವರಿಗೆ. ಅವರು ವಿಭಿನ್ನವಾಗಿ ಇದು ಪೂರ್ಣಚಂದ್ರ. ಧನ್ಯವಾದಗಳು. ಈಗ ಮುಂದಿನ ಕ್ರಮವನ್ನು ಗೊರೂರು ಪಂಕಜ ಮೇಡಮ್ ಅವರು ಒಂದು ಕವನವನ್ನು ವಾಚಿಸಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ಕವಿತೆಯ ತಲೆಬರಹ ನಗು ಮರೆತ ಹಾದಿಗಳು. ಯಾವ ಸಂಬಂಧಗಳು ಗಟ್ಟಿಯಾಗುತ್ತಿಲ್ಲ, ಯಾವ ಸಂಬಂಧಗಳು ಗಟ್ಟಿಯಾಗುತ್ತಿಲ್ಲ, ಸಂಭ್ರಮಗೊಳ್ಳುತ್ತಿಲ್ಲ. ಕಾರಣ ಹುಡುಕುವ ಮನಸ್ಸುಗಳು ಸಿಡಿಲಿಗೆ ಬೆದರಿ ಅವಿತುಕೊಂಡವಲ್ಲ. ಶಿಥಿಲಗೊಂಡ ಹಾದಿಗಳು ನಗುವ ಮರೆತವಲ್ಲ. ಕಲ್ಲಾಗಿವೆ ಮೃದುವಾದ ಹೃದಯಗಳು, ಹತ್ತಿಗಿಂತ ಹಗುರಾದ ಮನಸ್ಸುಗಳು, ಸಂಬಂಧಗಳ ಅರಿವಿಲ್ಲದ ಅಜ್ಞಾನಗಳು, ದಾರಿಯೇ ಕಾಣದ ಊರುಗಳು, ಹಲ್ಲುಗಿಂಜುವ ಹರಕಲು ಹಾದಿಗಳು, ಹಸಿರೇ ಕಾಣದ ನಾಡುಗಳು, ನಳನಳಿಸದ ಮನಸ್ಸುಗಳು, ನಿರ್ದಯತೆಯ ಮಹಲುಗಳು. ಬದಲಾಗಬೇಕು, ಬದಲಾಗಬೇಕು, ಬದಲಾಗಲೇಬೇಕು. ಈಗಲೇ, ಈ ಕ್ಷಣವೇ ಪ್ರತಿ ಮನಸ್ಸುಗಳು ಕನಸು ಕಾಣಬೇಕು. ಸಾಗಿಸಿಕೊಳ್ಳಲು ಬೆನ್ನು ಹತ್ತಬೇಕು, ಬೇಟೆಯಾಡಬೇಕು, ಮನಸ್ಸುಗಳ ಬೆಸೆಯುವ ಕೊಂಡಿಯಾಗಬೇಕು. ಬಂದು ಹೋಗುವ ಮೂರು ದಿನದ ಸಾವಿನಡಿಯ ಸಂತೆಯಲ್ಲಿ ಸಾಗುವ ಯಕಶ್ಚಿ
ತೊಗಲಿನ ಮನುಷ್ಯ ಮೊದಲು ಮಾನವನಾಗಬೇಕು. ಸಂಬಂಧಗಳು ಸದೃಢವಾಗಬೇಕು. ನಾಡಿನ ಬಂಧ ಬಿಗಿಯಾಗಬೇಕು. ಎಳ ಬಿಸಿಲು ಹೊಸಿಲ ದಾಟಿ ಅಂಗಳದ ಚಿತ್ತಾರ ಬಿಡಿಸಬೇಕು. ಗಟ್ಟಿಯಾಗಬೇಕು, ಮೆಟ್ಟಿ ನಿಲ್ಲಬೇಕು, ಮೆರೆಯಬೇಕು. ಮನುಷ್ಯತ್ವವನ್ನು, ಮಾನವೀಯತೆಯನ್ನು, ಭಾತೃತ್ವವನ್ನು, ಭಾವೈಕ್ಯತೆಯನ್ನು, ಸಾಮರಸ್ಯವನ್ನು, ಸಮರಸವನ್ನು, ಏಕತೆಯನ್ನು, ಇಂತಹ ಸಾಲಿಗೆ ಸೇರುವ ಎಲ್ಲವನ್ನು ಬದುಕಿನ ಗಳಿಗೆ ಬಟ್ಟಲು ತಿರುಗಲು ಬೇಕಿರುವುದು ಯುಗಗಳಲ್ಲ, ಶತಮಾನಗಳಲ್ಲ, ವರ್ಷಗಳಲ್ಲ, ಮಾಸಗಳಲ್ಲ, ದಿನಗಳಲ್ಲ, ಗಂಟೆಗಳಲ್ಲ, ನಿಮಿಷಗಳೂ ಅಲ್ಲ. ಕ್ಷಣ ಮಾತ್ರವೆಂಬ ಅರಿವು ಸದಾ ಜಾಗೃತವಾಗಿರಬೇಕು. ಹೃದಯದ ಆಳಕ್ಕಿಳಿಯಬೇಕು. ಅಂತರಂಗವನ್ನು ಆಳಬೇಕು. ಶ್ರೇಷ್ಠ ಕನಿಷ್ಠವೆಂಬ ಹುಚ್ಚು ಬಿಡು. ಜಾತಿ ಧರ್ಮವೆಂಬ ಅನಿಷ್ಟವನ್ನು ಮರೆತು ಬಿಡು. ಸಮಾಜದ ಋಣದಲ್ಲಿ ಬದುಕುವ ನಾವು ನೀವೆಲ್ಲರೂ ಒಂದೇ. ಪ್ರಜಾಪ್ರಭುತ್ವದಲ್ಲಿ ಒಳಿತಿಗಾಗಿಯೇ ಇರುವ ಸಂವಿಧಾನ ಸರ್ವರಿಗೆಂದೇ. ಜೀವನ ಪೂರ್ತಿ ಮನುಷ್ಯ ಸಂಕುಲಕ್ಕೆ ಒಳಿತು ಮಾಡುವ ಮಣ್ಣು, ನೀರು, ಗಾಳಿ, ಬೆಳಕು, ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಬೆಟ್ಟಗುಡ್ಡಗಳು, ಹಸಿರು ತೋರಣಗಳು, ಧರೆತೊರೆಗಳು ನಮ್ಮ ನಿಮ್ಮಂತೆ ಹಠಕ್ಕೆ ಬಿದ್ದಿದ್ದರೆ ನಮ್ಮ ಹಮ್ಮಿಕೆಗೆ ಅವಕಾಶವೆಲ್ಲಿರುತ್ತಿತ್ತು? ಪಾಲ ಸುಟ್ಟ ಬೆಕ್ಕಿನಂತೆ ಮುದುಡಿ ಕೂರಬೇಕಿತ್ತು. ಮೌನ ವಹಿಸಿದ್ದಕ್ಕೆ ಭೂತಾಯಿಯ ಗರ್ಭ ಸೀಳಿ ಒಡಲ ತತ್ತಿಯನ್ನೆಲ್ಲ ಕಡಲಾಚೆಗೆ ಸಾಗಿಸಿದಿರಿ. ಮೌನ ವಹಿಸಿದ್ದಕ್ಕೆ ಭೂತಾಯಿಯ ಗರ್ಭ ಸೀಳಿ ಒಡಲ ತತ್ತಿಯನ್ನೆಲ್ಲ ಕಡಲಾಚೆ ಸಾಗಿಸಿದಿರಿ. ಸಮೃದ್ಧಿ ಸಂಪತ್ತನ್ನೆಲ್ಲ ಸಮಾಧಿ ಮಾಡಿದಿರಿ. ಗಾಳಿಯೊಳಗೂ ವಿಷವ ಬಿತ್ತಿ ಬಿಸಿ ಬಿಸಿ ಹಬೆಯಾಗಿಸಿದಿರಿ. ಬಾಗುತ್ತಾ ಬೀಗುತ್ತಾ ಜೀವ ಸಂಕುಲಕ್ಕೆ ಆಸರೆಯಾಗಿದ್ದ ಹಸಿರ ಕಾನನಗಳ ಕಣ್ಮರೆಯಾಗಿಸಿದಿರಿ. ಬಾಂಧವ್ಯ ಬೆಸೆದುಕೊಂಡಿದ್ದ ಜೀವಕೋಟಿಗಳು ದಿಕ್ಕಾಪಾಲಾಗುವಂತೆ ಅಬ್ಬರಿಸಿದಿರಿ, ಒಬ್ಬಿರಿದಿರಿ. ಮುಕ್ತ ಮನಗಳ ಕೊಂದು ಸ್ಮಶಾನದ ಹೆಣವ ಕಿತ್ತು ಸಾಕ್ಷಿ ಹೇಳಿಸಿದಿರಿ. ಧರ್ಮದ ಹೆಸರಿನಲ್ಲಿ ಹಸಿ ಮನಸ್ಸುಗಳಿಗೆಲ್ಲ ವಿಷ ಬೀಜ ಬಿತ್ತಿ ಫಸಲಿಗೆ ಕಾವಲಿರಿಸಿದಿರಿ. ಕರ್ಮಕಾಂಡದ ಹಬೆಯಾಡುತ್ತಿದ್ದರೂ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಒಳಗೊಳಗೆ ದರ್ಪ ಮೆರೆದು ಅಧರ್ಮವನ್ನೇ ತೇಗಿದಿರಿ, ಬೀಗಿದಿರಿ, ಬಿತ್ತಿ ಬೆಳೆದಿರಿ. ಸಾಕಿನ್ನು ನಿಮ್ಮ ಹುಚ್ಚಾಟ ನಿಲ್ಲಿಸಿಬಿಡಿ. ಈಗಲೇ ಈ ಕ್ಷಣವೇ ಕ್ರೌರ್ಯಗಳು ಸಮಾಧಿಯಾಗಲಿ. ಮನುಜು ಪ್ರೀತಿ ಚಿಗುರುಡೆಯಲಿ. ಒಂದಾಗಿ ಬಾಳೋಣ, ಭಾತೃತ್ವ ಮೆರೆಯೋಣ, ನವಯುಗಕ್ಕೆ ಮಾದರಿಯ ಹಂಚೋಣ. ಜಗದ ತುಂಬ ಸಂಭ್ರಮವೇ ಗಾಂಧಿ ಕನಸಿನ ನಗುವೆ. ಧನ್ಯವಾದಗಳು. ಈ ಕವಿತೆ ತುಳು ಭಾಷೆಗೂ ಕೂಡ ಅನುವಾದ ಆಗಿದೆ. ಧನ್ಯವಾದಗಳು ಗೋರೂರು ಪಂಕಜ ಮೇಡಮ್ ಅವರಿಗೆ. ಪ್ರಕೃತಿಯನ್ನು ಯಾವ ರೀತಿ ನಾವು ನಾಶ ಮಾಡ್ತಾ ಇದ್ದೀವಿ, ಪ್ರಕೃತಿ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ, ಪ್ರಕೃತಿಯ ಮೇಲೆ ಯಾವ ಥರ ಅತ್ಯಾಚಾರ ನಡೀತಿದೆ ಅನ್ನೋದ್ರ ಬಗ್ಗೆ ಅವರು ತಮ್ಮ ಕವನದ ಒಂದು ಮೂಲ ಸಾರಾಂಶದಲ್ಲಿ ಹೇಳಿದ್ದಾರೆ. ತುಂಬ ಅದ್ಭುತವಾದ ಕವನ. ಧನ್ಯವಾದಗಳು. ಇದೀಗ ನಮ್ಮ ಜೊತೆ ಶೋಭಾ ಮೇಡಮ್ ಅವರು ಬಂದಿದ್ದಾರೆ. ಅವರು ದಯವಿಟ್ಟು ಅವರಿಗೆ ಉಮಾದೇವಿಯವರು ಮಹಾರಾತ್ಮನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಶೋಭಾ ಅವರು ಸ್ತ್ರೀ ಸಂಪದ ಅನ್ನೋ ಒಂದು ಪತ್ರಿಕೆಯ ಸಂಪಾದಕರು. ಇದೀಗ ಕವನ ವಾಚನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಆನಂದ್ ಬಿದಿರುಕೊಂದಿಯವರು ಒಂದು ಕವನವನ್ನು ವಾಚನ ಮಾಡುವುದರಿಂದ ಕೇಳ್ಕೊಳ್ತೀನಿ. ನಮಸ್ಕಾರ. ನನ್ನ ಹೆಸರು ಆನಂದ್ ಬಿದಿರುಕೊಂದಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೂ, ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ಓದುವ ಕವನ, ಅದರ ಶೀರ್ಷಿಕೆ ಜಗ ಸೂಜಿಗ. ರಾಮ 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 ಇದೆಂಥ ವಿಚಿತ್ರ ಜಗದ ಧಾಮ. ಬಡವ ಬಲ್ಲಿದರ ಬಯಲಾಟದಲ್ಲಿ ಇಕ್ಕುವರು ಒಬ್ಬರಿಗೊಬ್ಬರು ಉಂಡೆ ನಾಮ. ಅರಗಿನ ಮನೆಯ ಮೆರುಗು ತುಂಬಿದ ಈ ಜಗ ಬಲು ಸುಂದರ.
ಅರಗಿನ ಮನೆಯ ಮೆರುಗು ತುಂಬಿದ ಈ ಜಗ ಬಲು ಸುಂದರ. ಗಲ್ಲಿ ಗಲ್ಲಿಗಳಲ್ಲಿ ಮೈ ಮನಗಳಲ್ಲಿ ಕುಣಿದಿದೆ ಬರೀ ಹೊಲಸಿನ ಅಂದರ. ಕಳ್ಳ ಗುರುಗಳ ಸುಳ್ಳು ನಾಯಕರುಗಳ ದಿನವೂ ನಡೆಯುವ ದಿವ್ಯ ನಟನೆ. ಅದನ್ನೇ ನಂಬಿ ಕಾದು ಕುಳಿತ ಮುಗ್ಧ ಜನರು ಮಾಡುವರು ಕುರುಡು ಭಜನೆ. ಸತ್ಯ ಸೋತು ಸುಣ್ಣವಾಗಿ ಎಣವಾಗಿ ಸೇರುತ್ತದೆ ತಣ್ಣಗೆ ಮಣ್ಣಿಗೆ. ಎಲ್ಲೆಡೆ ತಾನೇ ಕುಣಿದು ಜಯದೊಂದಿಗೆ ಸಾಗುತ್ತಿದೆ ಸುಳ್ಳಿನ ಮೆರವಣಿಗೆ. ತಂತ್ರಿ ಕುತಂತ್ರಿಗಳ ನಡುವೆ ಇರುವ ಹೊಗಳು ಭಟ್ಟರ ಡೊಕ್ಕು ಸಲಾಮಿನ ಕುನ್ನಿಗಳು. ಇದ್ದಲ್ಲಿಗಿದ್ದು ಬಿದ್ದಲ್ಲೇ ಬಿದ್ದು ಸಾಯುವ 100 ಕನಸಿನ ಕೂಪಮಂಡೂಕಗಳು. ಅವನ ಚರಿತ್ರೆ ಇವನು ತಿರುಚಿ, ಇವನ ಮೇಲೆ ಅವನು ಕೆಸರೆರಿಚಿ ನಡೆಯುತ್ತದೆ ರಾಜ್ಯಭಾರ. ಎತ್ತೆತ್ತಿನ ಬಾಲಗಳ ಗೆದ್ದಲುಗಳ ನಡುವೆ ನಲುಗಿ ಜೀವನೇ ಆಗಿದೆ ಬಲುಭಾರ. ಪುರಾಣ ಕಲಿತ ಇತಿಹಾಸ ಮರೆತ ಜನರಿಂದ ದಿನವೂ ನಡೆಯುತ್ತಿದೆ ಈ ಜಗ. ಏರು ಬೇರುಗಳ ನಡುವೆ ಸಿಹಿ ಕಹಿ ಮೆಲ್ಲುತ್ತ ಜೀವಗಳು ಹೊತ್ತಿವೆ ಜೀವನದ ನೊಗ. ಇರುಳ ದಾರಿಯಲ್ಲಿ ಇಡುವ ಹೆಜ್ಜೆಗಳಿಗೆ ಬೆಳಗುತ್ತಿವೆ ಹಿರಿಯರು ಹಚ್ಚಿಟ್ಟ ಮಿರುಗು ದೀಪಗಳು. ನಿರ್ಲಿಪ್ತ ದಾರಿಯಲ್ಲಿ ತೇರ ನೆಳೆಯುತ್ತ ಸಾಗುತ್ತಿವೆ ಜೀವಗಳು. ಅರಿಯದ್ಯಾವುದೋ ಕೊನೆ ಮುಟ್ಟಲು, ಅರಿಯದ್ಯಾವುದೋ ಕೊನೆ ಮುಟ್ಟಲು. ಧನ್ಯವಾದಗಳು. ಧನ್ಯವಾದಗಳು ಆನಂದ್ ಬಿದ್ರಕೊಂಡವರಿಗೆ ಒಂದು ಅತ್ಯದ್ಭುತವಾದ ಕವನವನ್ನು ಭಾಷಣ ಮಾಡಿದ್ದಾರೆ. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಂಜನಿ ಮೂರ್ತಿಯವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಅವರು ಸಹ ಕವಿ. ಇದರಲ್ಲಿ ಒಂದು ಕವನವನ್ನು ಭಾಷಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಕವನವನ್ನು ಭಾಷಣ ಮಾಡಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಜನ್ ಮೂರ್ತಿ ಅಂತ ಅಂದ್ಬಿಟ್ಟು. ನಾನು ಲಲಿತನಾಯಕ್ ಮೇಡಮ್ ಹತ್ರ ನನಗೆ ರಾಜಕೀಯದ ಗುರುಗಳು ಮತ್ತು ನಾನು ಎಂತಕ್ಕೆ ಬೆಳಿಬೇಕಾದ್ರೆ ಅವರ ಒಂದು ಸಾಹಿತ್ಯನೇ ನಮ್ಗೆ ಇಷ್ಟೊಂದು ಕಾರಣ. ಸೊ ಹಾಗಾಗಿ ಎಲ್ರಿಗೂ ಕೂಡ 73ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ. ಮತ್ತು ಈ ನನ್ನ ಸಾಹಿತ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಏನಾದರೂ ಇದೆಯಪ್ಪ ಅಂತಂದರೆ ಅದು ಲಲಿತನಾಯಕ್ ಮೇಡಮ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ. SGS ಮತ್ತು ಲಲಿತನಾಯಕ್ ಮೇಡಮ್ ಅವ್ರ ಮತ್ತು ಕುವೆಂಪು ಅವ್ರ ಸಾಹಿತ್ಯ ನಮಗೆ ತುಂಬ ಪ್ರೇರಣೆ ಆಗುತ್ತೆ. ಸೊ ಅದರಿಂದಾಗಿ ನಾನು ಸ್ವಲ್ಪ ಸಾಹಿತ್ಯಕ್ಕೆ ಮುಂದಾದೆ. ಆಯ್ಕೆ ನಿನ್ನ ಕೈಯಲ್ಲಿದೆ ಅಂತ. ಅಂದರೆ ಆಯ್ಕೆ ನಿನ್ನಲ್ಲಿದೆ. ಬೆಳಕು ಕೊಡದಿದ್ದರೆ ಸೂರ್ಯನಿಗೆ, ತಂಪು ಹಿಂಪಾದ ಬೆಳದಿಂಗಳ ಕೊಡದಿದ್ದರೆ ಚಂದ್ರನಿಗೆ, ಸ್ವಯಂ ಪ್ರಕಾಶ ಕೊಡದಿದ್ದರೆ ಮಿಂಚು ಹುಳುವಿಗೆ, ಹೂವು ಹಣ್ಣು ಬಿಡದ ಬಳ್ಳಿ ವೃಕ್ಷಗಳಿಗೆ, ಪಕ್ವತೆಗೆ ಬಾರದ ಕಾಯಿಗೆ ಬೆಳೆಯುತ್ತೆ ಈ ಜಗದಲ್ಲಿ. ನಿನ್ನ ನೀ ಅರಿತುಕೊಳ್ಳದಿದ್ದರೆ, ನಿನ್ನ ಜ್ಞಾನವನ್ನು ನೀ ವೃತ್ತಿ ಮಾಡಿಕೊಳ್ಳದಿದ್ದರೆ, ನಿನ್ನ ಶಕ್ತಿ ಸಾಮರ್ಥ್ಯ ನೀ ತಿಳಿಯದೆ ಹೋದರೆ, ನಿನ್ನ ನೀ ತುಸು ನಂಬದಿದ್ದರೆ ಗೆಲುವಿನ ಶಿಖರವೇರಲು ಸಾಧ್ಯವೇ ಸಾಧಕನೇ? ಸ್ಥಿರವಾದ ಮನ ಬೇಕು ಸಿದ್ಧಿಗೆ, ತಾನು ಆರೋಗ್ಯದಿಂದಿರಬೇಕು ಗೆಲುವಿಗೆ, ಶುದ್ಧ ನುಡಿಬೇಕು ಸಿದ್ಧಿಗೆ, ಸ್ವಚ್ಛ ಮನೆಯುಳ್ಳವರಾಗಿರಬೇಕು ಗೆಲುವಿಗೆ. ನಿನ್ನ ಕಾರ್ಯ ನೀ ಮಾಡದಿದ್ದರೆ, ಅನ್ಯರ ಡೊಂಕು ನೀ ತಿದ್ದುತ್ತ ಕೂತರೆ, ಸಮಯ ಪ್ರಜ್ಞೆ ಇಲ್ಲದಿದ್ದರೆ, ಅಸತ್ಯ ನುಡಿಗಳ ನೀ ನಂಬಿ ಬಿಟ್ಟರೆ, ವಿಜಯವೆಂಬ ಶಿಖರ ನೀನೇರಲು ಸಾಧ್ಯವೇ? ಅರಿತುಕೋ ಸಾಧಕನೇ, ಸಾಧನೆ ಮಾಡಿದವರು ಚರಿತ್ರೆಯ ಪುಟದಲ್ಲಿ ಸೇರಿ ಹೋಗುವರು. ಸಾಧನೆ ಮಾಡದೆ ಹಳಿದು ಹೋದರೆ ಹುಟ್ಟುವಿಕೆಗೂ ಕೂಡ ಅರ್ಥವಿಲ್ಲದಂತಾಗುವುದು. ಸಾಧಿಸಿ ಚರಿತ್ರೆ ಸೃಷ್ಟಿಸುತ್ತೀಯಾ? ಇಲ್ಲ, ಸಾಧನೆಯಲ್ಲಿ ಬರುವ ಅಡಚಣೆಗಳಿಗೆ ಶರಣಾಗಿ ತಲೆಬಾಗುತ್ತೀಯಾ? ಆಯ್ಕೆ ನಿನ್ನ ಕೈಯಲ್ಲಿದೆ ಅಂತ. ಎರಡನೇದು ನಾನು ನಾನೆಂದನ್ನ ಬೇಡ.
ನನ್ನಿಂದಲೇ ಅನ್ನೋ ಭಾವ ಬೇಡ. ನಾನು ಎಂದವರು ಮಣ್ಣಲ್ಲಿ ಮಣ್ಣಾಗಿ ಮರೆಯಾಗಿದರೂ ಮರೆಯಬೇಡ. ಹಸಿರು ಚಪ್ಪರ ನೋಡಿ ಹರುಷ ಪಡಬೇಡ, ಒಣಗಿದ ಚಪ್ಪರ ನೋಡಿ ಹಾಸ್ಯ ಮಾಡಬೇಡ. ಒಣ ಚಪ್ಪರವೇ ಲೇಸು ಬೇಸಿಗೆ ಕಾಲದಾಗ. ನಾನು ಸುಗಂಧ ಪುಷ್ಪ ನಾನೇ ರಾಜನೆಂದು ಬೀಗಬೇಡ, ನನ್ನ ಸುಗಂಧ ದ್ರವ್ಯವೇ ಹೆಚ್ಚು ಎಂದನ್ನಬೇಡ. ಶ್ರೀಗಂಧದ ಪರಿಮಳದ ಮುಂದೆ ನೀನು ಏನೂ ಅಲ್ಲವೆಂಬುದು ನೀ ಮರೆಯಬೇಡ. ಸುಗಂಧ ಶ್ರೀಗಂಧ ಪ್ರಕೃತಿಯಲ್ಲಿ ಇರುವೆರೆಂದು ಮರೆಯಬೇಡ. ಜಗದೊಳಗೆ ಎಷ್ಟು ಸಂಪಾದಿಸಿದರೇನು ಬಾರದು ನಿನ್ನ ಹಿಂದೆ ಏನು. ಜೀವನವೆಂಬ ಗಡಿಯಾರದಲ್ಲಿ ಇರುವಿರೆಂದು ಮರೆಯಬೇಡ. ಧರ್ಮ ಕರ್ಮ ಮರ್ಮವೆಂಬ 3 ಮರ್ಮಗಳ ನಡುವೆ ನಾವೆಲ್ಲರೂ ಇರುವಿರೆಂದು ಮರೆಯಬೇಡ. ಕಾಲನ ಕರೆಗೆ ಹೋಗೊಟ್ಟು ಇಳೆಯಿಂದ ಮರೆಯಾಗುವಿರೆಂದು ಮರೆಯಬೇಡ. ಧನ್ಯವಾದಗಳು. ಧನ್ಯವಾದಗಳು ಅಂಜನಮೂರ್ತಿ ಅವರಿಗೆ. ಅತ್ಯುತ್ತಮವಾದ ಕಾರಣವನ್ನು ಓದಿದ್ದಾರೆ. ಈಗ ಮಲೆನಾಡಿನ ಕಂಪನ್ನು ಬೀರಲು ಇಲ್ಲಿಗೆ ಮಲೆನಾಡಿನ ಶೃಂಗೇರಿ ಬಳಿಯ ಒಗಳೆ ಅನ್ನೋ ಒಂದು ಹಳ್ಳಿಯಿಂದ ಬಂದಿದ್ದಾರೆ. ಪ್ರಮೋದ್ ಅಂತ ಕವಿ. ಅವರು ಕಾಲೇಜಿನಲ್ಲಿ ಬಂದರೂ ಅವರಿಗೆ ಕವನ ಅಂದರೆ ಪ್ರೀತಿ ಅಂತೆ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಪ್ರಮೋದ್ ಅವರು ಕವನವನ್ನು ಓದಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಗೆ ವೇದಿಕೆ ಮೇಲಿರುವಂಥ ಗಣ್ಯರಿಗೂ ಹಾಗೂ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಪ್ರಮೋದ್. ನಾವು ಮೂಲತಃ ಮಲೆನಾಡವರು. ಮಲೆನಾಡಿನಲ್ಲಿ ಮಳೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಪುರ್ಸತ್ತೇ ಇರೋದಿಲ್ಲ, ಹೊತ್ತೊತ್ತಿ ಹುಯ್ತಾನೆ ಇರ್ತದೆ, ಪುರ್ಸತ್ತೇ ಮಾಡೋದಿಲ್ಲ. ಇಂಥ ಮಳೆ ಒಂದು ಹಿಡ್ಕೊಂಡು ನಾನೊಂದು ಕಾರ್ಮೋಡ ಕತ್ತಲೆಯ ಮಳೆಯ ಅಂತ ಒಂದು ಕವನ ಬರೆದಿದ್ದೀನಿ. ಬೆಂಬಿಡದೆ ಸುರಿಯುತ್ತಿದೆ ಈ ಮಳೆಯು, ಕಾರ್ಮೋಡ ಕತ್ತಲೆಯು ಹಿರುಗುವಂತೆ, ಭೂಯರ ತಂಪೆರಗಿ ಈ ನೆಲವು ನಾಚುವಂತೆ. ಆಹಾ, ತಂಪೆರೆದು ಬೀಸುತ್ತಿದೆ ಗಾಳಿಯು, ಮೈಮನ ನಡಗುವಂತೆ, ವನಸಿರಿ ಮಡಿದಲ್ಲಿ ಹಸಿರಿಲೆ ಕಾಂತಿ ಹೆಚ್ಚುವಂತೆ. ಪಕ್ಷಿಗಳ ಕಲರವ ಕೇಳಿತು ಈ ಮನ ಮುಟ್ಟುವಂತೆ, ಚಿಟಿಪಿಟಿ ಮಳೆಯ ಸದ್ದಿಗೆ ಮೈಮನ ಸೆಳೆಯುವಂತೆ. ಬೆಂಬಿಡದೆ ಸುರಿಯುತ್ತಿದೆ ಈ ಮಳೆಯು, ಕಾರ್ಮೋಡ ಕತ್ತಲೆಯು ಹಿರುಗುವಂತೆ. ಮೋಡದ ಮರೆಯಲ್ಲಿ ಸೂರ್ಯನ ತಾಪ ಪ್ರಕೃತಿಗೆ ತಟ್ಟುವಂತೆ, ಕಾಮನ ಬಿಲ್ಲಿನ ಸೇತುವೆ ಕಾರ್ಮೋಡಕ್ಕೆ ಕಟ್ಟುವಂತೆ. ನೋಡುವ ಕಣ್ಣಿಗೆ ಆಕರ್ಷಕ ಗಮನ ಸೆಳೆಯುವಂತೆ, ಬೆರಗಿ ಸುರಿಯುತ್ತಿದೆ ಈ ಮಳೆಯು, ಸನಿಹದಲ್ಲಿ ಸೆರೆಯಾಗುವಂತೆ. ಬೆಂಬಿಡದೆ ಸುರಿಯುತ್ತಿದೆ ಈ ಮಳೆಯು, ಕಾರ್ಮೋಡ ಕತ್ತಲೆಯು ಹಿರುಗುವಂತೆ, ಪ್ರಕೃತಿ ನಾಚಿ ನೀರಾಗುವಂತೆ. ನನ್ನ 2ನೇ ಕವನ ಹೆಣ್ಣು ಅಂತ. ಹೆಣ್ಣು ಮೂಲಕ 1-2 ಸಾಲ ಬರ್ತೀನಿ. ಹೆಣ್ಣೆಂದರೆ ಒಂದು ಅದ್ಭುತ ಶಕ್ತಿ, ತಾಯ್ತನದ ಪ್ರತಿರೂಪ. ತನ್ನ ಕಷ್ಟಗಳನ್ನು ಕಣ್ಣಂಚಲೇ ಬಚ್ಚಿಡುವ ಮೊಗದವಳು, ತನ್ನ ನಗುವನ್ನು ತಾನೇ ಕಂಡುಕೊಳ್ಳುವ ಗುಣದವಳು. ಇನ್ನೊಂದು ಮನೆಯ ಹೆಣ್ಣವಳು, ನೋಯಿಸದಿರಲಿ ಮತ್ತೊಂದು ಮನೆಯ ಬೆಳಕವಳು. ಹೆಣ್ಣೆಂದರೆ ಒಂದು ಅಪರೂಪದ ಕಡಲ ಮುದ್ದವಳು, ಭಾವನೆಗಳಿಗೆ ಮಿನುಕದ ಮುಗ್ಧ ಮನಸ್ಸಿನ ಹೆಣ್ಣವಳು. ಅರ್ಥ ಆಗದ ಜನಗಳಿಗೆ ಅರ್ಥವೇ ಸಿಗದ ಅದ್ಭುತ ಶಕ್ತಿಯವಳು. ಹೆಣ್ಣಿನ ಸೌಂದರ್ಯ ನೋಡಿ ಮರುಗಾದವರು, ತಮ್ಮ ಜನ್ಮಕ್ಕೆ ಹೆಣ್ಣ ಬಳಿ ಭಿಕ್ಷೆ ಕೇಳಿದವರು. ಏಕೆಂದರೆ ಜನ್ಮದ ಮೂಲವೇ ಹೆಣ್ಣವಳು, ಕೋಟಿ ದೇವತೆಗಳ ಪ್ರತಿರೂಪದವಳು, ಅವಳೇ ಹೆಣ್ಣು. ಧನ್ಯವಾದಗಳು ಪ್ರಮೋದ್. ಇದೀಗ ಮತ್ತೊಬ್ಬ ಯುವ ಸಾಹಿತಿ ದರ್ಶನ್ ಅವರು ತಮ್ಮ ಕವನವನ್ನು ವಾಚನ ಮಾಡಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಕವನದ ಶೀರ್ಷಿಕೆ ಮರಳು ಮುಂಚ. ಹುಟ್ಟು ಸಾವಿನ ಪದವನರಿಯದ ಮೂಢನೇನೋ ಇವನು, ಮೂಢನಂಬಿಕೆಯ ನೆನೆದು ಬಾಳುವವ ಮೂರ್ಖನೇನೋ ಅವನು. ಎಂದು ಸೆಳೆಯುವ ಉಸಿರು ನಿಲ್ಲಿಸುವ ಸೃಷ್ಟಿಕರ್ತನವನು, ಸಾವು ತಿಳಿದರೂ ಬದುಕುವ ಛಲವು ನನ್ನದು ಎಂದಿಗನು. ಅಕ್ಷರ ದೀಕ್ಷೆಯ ಪಡೆದ ಜ್ಞಾನಿಯು ಮೌಢ್ಯತೆಯ ಸಾರುತ್ತಾ ಲೋಕಕ್ಕೆ ಹೊರಟಿಯನು. ಜ್ಞಾನವೇ ಇಲ್ಲದ ಅಜ್ಞಾನಿಯು ಲೋಕದ ಸೃಷ್ಟಿಯ ಕಾರಣ ಹುಡುಕಿಯನು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ಹೇಳಿಯನು, ಜೀವಿಸುತ್ತಾ ಪಾಪ ಕರ್ಮದ ಲೆಕ್ಕವಹಿಸುತ್ತಾ ಬಾಳು ಎಂದಿಹನು. ಜೀವನದ 7 ಬೀಳಿನಲ್ಲಿ ಬಾಳುವವ ಜೀವನ ಪಾವನ ಎಂದಿಹನು. ಬದುಕುವ ಹಾಸಿಗೆಯಲ್ಲಿ ಸೂತ್ರದ ಗರಿಯನ್ನೇ ಹರಿಯದ ಮನುಜನು ನೆರಳಿಗೆ ಬಯಸಿದನು. ಆಸೆ 100 ಎಂದಾದರೂ ಅದು ಕನಸಾಗಿ ಉಳಿಯುವುದು. ಕನಸಲ್ಲಿ ತನ್ನದೇ ಲೋಕವ ಸೃಷ್ಟಿಸಿ ಜೀವನ ಮಾಡಲು ಹೊರಟಿದನು. ಮಿತಿಯೇ ಇಲ್ಲದ ಕಂಡ ಕನಸಿಗೆ ಜೀವವ ನೀಡಿದನು. ಕನಸನು ನಿರ್ಮಲ ಮನಸ್ಸಿಗೆ ಕಾಣದ ಮನುಜನು ಏತಕ್ಕೆಂದಿಹನು.
ನಿಮ್ಮೆಲ್ಲರ ಒಪ್ಪಿಗೆಯಿಂದ ಈ ಶೀರ್ಷಿಕೆ ಮರಳು ಮನುಜನ ನನ್ನದೇ ಆದ ಸಾಹಿತ್ಯ ಸಂಯೋಜನೆಯಿಂದ ರಾಗ ಸಂಯೋಜನೆ ಮಾಡಿದ್ದೀನಿ. ಒಪ್ಪಿಗೆ ಇದ್ರೆ ಆಡ್ತೀನಿ. ಇನ್ನೊಂದು ಶೀರ್ಷಿಕೆ ಏನ್ ಮನಸ್ಸೆ. ಕ್ಷಮಿಸಿಬಿಡು ಮನಸ್ಸೆ, ನಾನು ಈ ಕನಸುಗಳಿಗೆ ಕೇಳಿತು ನಿನ್ನ ಪ್ರತಿವೃತ್ತಿಯ ಮಿಡಿತದಲ್ಲಿ ನಿನ್ನವರು ಯಾರೆಂದು. ಸಹಾಯಕ್ಕೆ ಕೈಚಾಚಿ ಬದುಕನ್ನು ಕಟ್ಟಲು ಹೊರಟರೆ ನಾನು ನನ್ನದು ಎಂಬ ಕೀಳಿರಿಮೆಯ ಪಟ್ಟ. ಕೈ ಹಿಡಿದು ಸಹಾಯ ಮಾಡಿದ ಕೈಗಳನ್ನೇ ಕಗ್ಗೊಲೆ ಮಾಡೋ ಅಕತಾಳಿಯ ಸಮಾಜವಿದು ಮನವೇ. ನೀ ಕಂಡರೂ ಕಾಣದ ಹಾಗೆ ಕುರುಡಾಗಿ ಕೂತು ಬಿಡು ಮನವೇ. ಮನಸ್ಸಲ್ಲಿ ತನ್ನ ಪ್ರೀತಿಯ ಪುಟ್ಟದೊಂದು ಗೂಡು ಕಟ್ಟಿ ಜೋಪಾನ ಮಾಡಿದ ಕೈಗಳನ್ನೇ ಯೋಗ್ಯತೆಯಿಲ್ಲದ ನೀನು ಯಾರೆಂದು ಕೇಳುವ ಈ ಕೆಟ್ಟ ಸಮಾಜ. ಹೇ ಮಾನವ, ಬದುಕು ನಿನ್ನದಾದರೂ ಈ ಬದುಕಿನ ಪ್ರತಿ ನಿಮಿಷ ಅವನಲ್ಲಿರುತ್ತದೆ ಲೆಕ್ಕ. ಜೋಪಾನ ಮಾಡಿಕೋ ನಿನ್ನ ಮನಸ್ಸನ್ನೇ. ಧನ್ಯವಾದಗಳು ದರ್ಶನ್. ಈಗ ಆಗಮಿಸಿರುವ ಬಸವರಾಜ್ ಅವರಿಗೆ ಸ್ವಾಗತ. ಇದೀಗ ಕವಿಗೋಷ್ಠಿಯಲ್ಲಿ ಮುಂದಿನ ಕವನವನ್ನು ವೆಂಕಟೇಶ್ ಬಾಬು ಅವರು ಮಾಡ್ತಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರಿಗೂ ಹಾಗೂ ಕವಿ ಮಿತ್ರರಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ವಿದ್ಯೆ ಎಂಬ ಶೀರ್ಷಿಕೆಯನ್ನು ಹೊತ್ತಂತಹ ಈ ಕವನವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅರಿತವ ನಾನಲ್ಲ, ಅರಿಯಲು ಗಾಣಿಗನಲ್ಲ. ಅರಿತವ ನಾನಲ್ಲ, ಅರಿಯಲು ಗಾಣಿಗನಲ್ಲ. ಅರೆದು ಕುಡಿಯಲು ನಾ ರೋಗಿಯಲ್ಲ. ಅರಗಿಸಿಕೊಳ್ಳಲು ಅದು ಆಹಾರವಲ್ಲ. ವಿದ್ಯೆ ಬುದ್ಧಿ ಎಂಬುದು ವಸ್ತುವಲ್ಲ. ಜಲವಲ್ಲ, ಗಾಳಿಯಲ್ಲ. ಸಾಧನೆಯ ಹಾದಿಯಲ್ಲಿ ಸಾಧಿಸಿಕೊಂಡರೆ ಕರಗತವಾಗುವುದು ವಿದ್ಯೆ. ವಿದ್ಯೆ ಜಾತಿಗಲ್ಲ, ಬಣಕ್ಕಲ್ಲ, ವಯಸ್ಸಿಗಲ್ಲ. ಮಾರುವ ವಸ್ತುವೂ ಅಲ್ಲ. ಕಲಿಯುವವನಿಗೆ ವಿದ್ಯೆ. ವಿದ್ಯೆ ಭಾರವೂ ಅಲ್ಲ, ಹಗುರವೂ ಅಲ್ಲ, ಹೊರಲಾಗದ ಹೊರೆಯೂ ಅಲ್ಲ. ಎಲ್ಲರಿಗೂ ಸಮಾನಾಂತರ. ವಿದ್ಯೆ ಸಾಗರವಲ್ಲ, ಪರ್ವತವಲ್ಲ, ಮಹಾ ನದಿಯಲ್ಲ, ಅಗ್ನಿಯಲ್ಲ, ಅಂಗೈಯಲ್ಲಿರುವ ತೀರ್ಥದಂತೆ. ವಿದ್ಯೆ ಕಾಣುವುದಿಲ್ಲ, ಕಾಣದೆಯೂ ಇಲ್ಲ. ಕಂಡಷ್ಟು ದೂರ, ಅಳೆದಷ್ಟು ಅದು ಭಾರ. ಇದು ಬ್ರಹ್ಮಾಂಡದಂತೆ. ವಿದ್ಯೆ ಎಲ್ಲರಿಗಾಗಿ. ಧನ್ಯವಾದಗಳು. ಧನ್ಯವಾದಗಳು ವೆಂಕಟೇಶ್ ಅವರೇ. ಇದೀಗ ಕವಿಗೋಷ್ಠಿಯಲ್ಲಿ ಮುಂದಿನ ಕವನವನ್ನು ಶೋಭಾ ಮೇಡಮ್ ಅವರು ವಾಚನ ಮಾಡ್ತಾರೆ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಈ ಶುಭ ಸಮಾರಂಭದ ದಿನ ಈ ಒಂದು ಕವಿಗೋಷ್ಠಿಯನ್ನು ಇಟ್ಕೊಂಡಿರೋದು ಈ ವೇದಿಕೆಗೆ ಹಾಗೂ ನನ್ನನ್ನು ಆಹ್ವಾನಿಸಿ ಈ ವೇದಿಕೆಗೆ ಪರಿಚಯಿಸಿ ಕವನ ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಚಿಕ್ಕರಸವರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಬಂದಿರುವ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು. ಮತ್ತು ನಾನು ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲಿ ಕ್ಷಮೆ ಕೋರ್ತಾ ನನ್ನ ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದೇನೆ. ನನ್ನ ಕವನ ಕುವೆಂಪುರವರ ಒಂದು ಅವರ ಚೇತನಕ್ಕೆ, ಅವರ ಕರುನಾಡಿನ ಸಿರಿಯನ್ನು ವೈಭವೀಕರಿಸಿದ್ದಕ್ಕೆ ಅವರಿಗೆ ನನ್ನ ಕವನದ ಮೂಲಕ ಅವರಿಗೆ ಒಂದು ಗೌರವದ ಅರ್ಪಣೆಯನ್ನು ಅರ್ಪಿಸಲಿಕ್ಕೆ ಈ ಒಂದು ಕವನ ಬರೆದಿದ್ದೇನೆ. ಅದು ತಮ್ಮೆಲ್ಲರ ಮುಂದೆ. ಅದಮ್ಯ ಚೇತನ. ನಾಡು ನುಡಿಯ ಸಂಸ್ಕೃತಿಗಾಗಿ ಜನಿಸಿದೆ ಸಾಹಿತ್ಯ ದೇವಿಯ ವರಪುತ್ರನಾಗಿ. ಮಲೆನಾಡಿನ ಮಡಿಲಲ್ಲಿ ಮಗುವಾಗಿ ಸವಿದು ಮುಂದೆ ನೀ ಪ್ರಕೃತಿಯ ಸಿರಿಗೆ. ಸಾಹಿತ್ಯ ಲೋಕದ ಹಿರಿಮೆ ಗರಿಮೆಗಳ ಸ್ವರೂಪವಾಗಿ ನಾಡ ಗೀತೆ ರಚಿಸಿದೆ ನೀ ಜನಕನಾಗಿ. ಕಂಕಣ ಕಟ್ಟಿ ಕನ್ನಡದಾರತಿ ನೀ ಬೆಳಗಿ ಜ್ಞಾನಪೀಠ ಪಡೆದೆ ಶ್ರೀರಾಮಾಯಣ ದರ್ಶನಕ್ಕಾಗಿ. ಎಲ್ಲರಿಗೂ ನೀ ರಾಷ್ಟ್ರಕವಿಯಾಗಿ ನಿಮ್ಮಿಂದ ಕರುನಾಡು
ಮತ್ತಷ್ಟು ಶ್ರೀಮಂತವಾಗಿ ಬೆಳೆದು ನಿಂತೆ ವಿಶ್ವ ಮಾನವನಾಗಿ ಕನ್ನಡಿಗರ ಮನಸ್ಸಲ್ಲಿ ನೀ ಅದಮ್ಯ ಚೇತನವಾಗಿ ಅನಿಕೇತನವಾಗಿ. ಮತ್ತೊಂದು ಕವನ ನಿಮ್ಮ ಮುಂದೆ. ಜೀವನದ ಕನಸು. ಅರಳಿದ ಮನ ಸುಮಗಳ ನಲಿವು, ನಲಿವಿನಿಂದ ಹೆಚ್ಚಿದ ಮನೆಯ ಚೆಲುವು, ಚೆಲುವಲ್ಲಿ ಕಂಡ ಸುಂದರ ಮೊಗವು, ಒಲವಿನಿಂದ ನರ್ತಿಸಿದ ನನ್ನಿ ಮನವು. ಮಧುರವಾದ ಕನಸು ಕಾಣಿರಿ, ನನ್ನ ಸಾಗಲು ದಿಟ್ಟತನದ ಹೆಜ್ಜೆ ಹಾಕಿರಿ. ಗುರಿ ಮುಟ್ಟಲು ಗುರುವಿನ ಗುಲಾಮರಾಗಿರಿ, ಸಾಧಿಸಿದ ಮೇಲೆ ಎಲ್ಲರೊಡನೆ ಸಂಭ್ರಮಿಸಿರಿ. ಮನವೆಂಬ ಮಂದಿರದಲ್ಲಿ ಒಲವೆಂಬ ಚಿತ್ತಾರ, ಚಿತ್ತಾರದಿ ಮೂಡಿರಲಿ ಸವಿ ಜೇನಿನ ಮಮಕಾರ. ಮಮತೆಯಲ್ಲಿ ಮಿಡಿದ ವೀಣೆಗೆ ನೀನಾಗು ಸ್ವರ, ಸ್ವರದಲ್ಲಿ ತುಂಬಿರಲಿ ಮಧುರ ಜೀವನದ ಸಾರ, ಮಧುರ ಜೀವನದ ಸಾರ. ಧನ್ಯವಾದಗಳು. ಇಂತಿ ನಿಮ್ಮ ಶೋಭಾ ಮುರಳೀಕೃಷ್ಣ. ಧನ್ಯವಾದಗಳು ಶೋಭಾ ಮುರಳೀಕೃಷ್ಣ ಅವರಿಗೆ. ನೀವು ಒಳ್ಳೆಯ ಕವನ ವಾಚನ ಮಾಡಿದ್ದಾರೆ. ಇದೀಗ ಹಿರಿಯ ಪತ್ರಕರ್ತರು ಸಾಹಿತಿಗಳಾದ ಚಿಕ್ಕರಸು ಅವರು ತಮ್ಮ ಕವನವನ್ನು ವಾಚನ ಮಾಡಬೇಕಂತ ಹೇಳಿದ್ದಾರೆ. ಈಗ ನಾನು ಅತಿಥಿ, ಮೊದಲು ಕವಿ, ಮೊದಲು ಕವಿಯ ಪಾತ್ರ, ಆಮೇಲೆ ಅತಿಥಿ. ದಯವಿಟ್ಟು ಕ್ಷಮಿಸಿ, ಕವಿಯೂ ಅಲ್ಲ, ಓಟೂ ಅಲ್ಲ. ನಾನು ಈ ಫೀಲ್ಡಿಗೆ ಬರುವಾಗ ಒಂದ್ಸರಿ ನಮ್ಮ ತಂದೆ ಹೇಳಿದ್ರು, ನನಗೆ ಪತ್ರಕರ್ತನಾಗಬೇಕು ಅಂತಿದ್ದೀನಿ. ಅದಕ್ಕೆ ಒಂದು ಮಾತು ಹೇಳಿದ್ರು, ಪತ್ರಕರ್ತ ಅಂದರೆ ಏನು ತಿಳ್ಕೊಂಡಿದ್ಯಾ ನೀನು? ಸುಲಭದ ಕೆಲಸ ಅಲ್ಲ. ಪತ್ರಕರ್ತ ಸಾಹಿತಿ ಆಗಿರಬೇಕು, ಕವಿಯಾಗಿರಬೇಕು, ನಟನಾಗಿರಬೇಕು, ಟೀಚರ್ ಆಗಿರಬೇಕು, ಇವೆಲ್ಲದಕ್ಕಿಂತ ಮಿಗಿಲಾಗಿ ಮೊದಲು ಮನುಷ್ಯನಾಗಿರಬೇಕು. ನೀವು 5 ಇವೆಯ ನಿನ್ನಲ್ಲಿ ಇದ್ದರೆ ಪತ್ರಕರ್ತ ಆಗು, ಇಲ್ಲಿ ಸುಮ್ಮನೆ ಮನೆಯಾಗಿರು ಅಂತ ಹೇಳಿದ್ರು. ಆ ಒಂದು ಧೈರ್ಯದ ಮೇಲೆ ನಾನು ನನ್ನಲ್ಲಿ ಕವಿ ಇರಬಹುದು ಅನ್ನೋ ಧೈರ್ಯದ ಮೇಲೆ ಈ ಕವನ ಬರೆದು ಓದ್ತಾ ಇದ್ದೀನಿ. ಈ ಕವನದ ಹೆಸರು ಗತಕಾಲದ ಪ್ರೇಯಸಿ. ಹೌದಲ್ವ? ಅದೆಷ್ಟು ದಿನ ಕಳೆದವೆ ಆ ಪುಂಡರೀಕ ವದನ ಕಂಡು. ಪುಂಡರೀಕ ಅಂದ್ರೆ ಗೊತ್ತಲ್ಲ, ಏನು ಹೇಳಿ? ಕಮಲ. ಪುಂಡರೀಕ ಅಂದರೆ ಕಮಲ, ಪುಂಡರೀಕಾಕ್ಷ ಅಂತೀವಲ್ಲ. ಪುಂಡರೀಕ ವದನ ಅಂದರೆ ಕಮಲದಂಥ ಮುಖ ನೋಡಿ ನಿಂತು ಎಷ್ಟು ದಿವಸ ಆಗ್ತದೆ. ಹೌದಲ್ಲ? ಅದೆಷ್ಟು ದಿನ ಕಳೆದವೆ ಆ ಪುಂಡರೀಕ ವದನ ಕಂಡು. ನಿನ್ನ ನಾ ಮರತೇ ಇಲ್ಲೆಂದು ಸುಳ್ಳಾಡಲಾರೆ ಕಣೆ ಅವರಿವರಂತೆ. ದಿನದ 23 ಗಂಟೆ ನಿನ್ನ ಸುಳಿವೇ ಇರದು ಎದೆಯ ಗೂಡೊಳಗೆಲ್ಲೂ. ಆದರೆ ಪ್ರಿಯೆ, ಒಂದು ಜಾವತ್ತು ತುಂಬಿಕ್ಕಿ ಬಿಡುತ್ತೀಯಲ್ಲೇ ಜಲಪಾತದ ಹಾಗೆ ನನ್ನೆದೆಯ ಸರಸಿಯನ್ನೇ ರಾಡಿ ಎಬ್ಬಿಸಿ ಬಿಡುತ್ತೀಯಲ್ಲೇ. ಅದು ಹೇಗೆ? ಎಂದೋ ಓದಿದ ಸುಂದರ ಕವನದ ಹಾಗೆ. ಅವಳ ನೆನಪು ಹೇಗೆ ಬರುತ್ತೆ ಅಂದರೆ, ಎಂದೋ ಓದಿದ ಸುಂದರ ಕವನದ ಹಾಗೆ. ಆ ಕವನದಲ್ಲಿ ನಾವು ಓದಿದ್ದು ಎಂಥ ಮಜಾ, ಏನು ಕಥೆ ಆ ಸಾಲುಗಳಲ್ಲಿ. ಆಹಾ, ಆ ಸಾಲುಗಳ ಸಂದಿನಲ್ಲಿ ಏನಿತ್ತು ಏನಿಲ್ಲ ಇಲ್ಲ ನೆನಪಿಲ್ಲ ಕಣೆ. ಎಲ್ಲೆಲ್ಲಿ ಏನೇನಿತ್ತೋ ಆ ಸಾಲುಗಳ ಬಂಧದಲ್ಲಿ ಖಂಡಿತ ನೆನಪಿಲ್ಲ ಕಣೆ. ಆದರೆ ಒಟ್ರಾಸಿ ಸಾಲುಗಳ ನಡುವೆ ನನಗಾದ ಮಧುರಾನುಭೂತಿ ಮಾತ್ರ ಮಾಸಿಲ್ಲ ಕಣೆ. ಅನೂಹ್ಯ ಆಕರ್ಷಣೆಯಂತೂ ಅಲ್ಲಿತ್ತು. ಸತ್ಯ ಸ್ವಾನುಭವ ಕಣೆ ಇದು. ಆ ಸುಖದ ನೋವು ಮಾತ್ರ ಮಸುಳದು ಕಣೆ ಯಾವತ್ತು. ಆ ಕವನದ ಹಾಗೆ ನಿನ್ನ ನೆನಪು ಕೂಡ ಆ ಕವನದ ಹಾಗೆ. ನೀನು ನಿನ್ನ ಹಾಗೆ ಆ ಕವನ ಕಣೆ. ಎಲ್ಲಿತ್ತು ಏನಿತ್ತು, ಯಾವ್ಯಾವ ಸಂದಿನಲ್ಲಿ ಅದಿತ್ತು ಇದಿತ್ತು, ಸಿಹಿ ಜೇನಿತ್ತು, ನಿನ್ನ ಆ ಮುತ್ತಿನ ಮತ್ತು ಮೆತ್ತನೆ ತುಟಿಯ ಮೃದುವಿತ್ತು, ನುಣ್ಗೆಣ್ಣೆಯ ಬಿಸುಪಿತ್ತು. ಎಲ್ಲ ಗೋಜಲು ಗೋಜಲಾಗಿದೆಯಲ್ಲೇ, ಆದರೂ ಕಾಡುತ್ತಿದೆ ನೆನಪಾಗಿ ಮಧುರ ನೋವೊಂದು. ಹೌದು,
ಅದೇನು ಮೈತ್ರಿಯ ಕೂಟದ ಸಿಹಿಯೋ, ಇಲ್ಲ ಹೃದಯದ ಮೇಲೆ ನೀ ಎಸಗಿದ ಹಲ್ಲೆಯ ಕಹಿಯೋ? ಯಾರ ಕೇಳಲೆ, ಯಾರು ಕೊಟ್ಟಾರು ಉತ್ತರ? ಯಾರೊಬ್ಬರೂ ಇಲ್ಲವಲ್ಲ, ಮಬ್ಬು ಮಬ್ಬು ಎಲ್ಲ. ನೀನೇ ಬಂದು ಬಿಡೆ ಒಮ್ಮೆ ಗುಲಾಬಿ ಕೆನ್ನೆಯ ಕನ್ನೆ, ಮಲ್ಲೆ ಮೊಗ್ಗ ನಗುವಿನೊಡತಿ ನನ್ನ ಗತಕಾಲದ ಪ್ರೇಯಸಿ. ಇಲ್ಲ ನಾನೇ ಬರಲೆ ಅರಸಿ, ಎಲ್ಲಿ ಕಳೆದಳೋ ಆ ರೂಪಸಿ. ಅಯ್ಯೋ, ಆ ಕವನವೂ ಕಳೆದಿದೆಯಲ್ಲೇ, ಗುಹೇ ಇಲ್ಲವಾಯಿತಲ್ಲೇ. ಛೇ, ನೀನು ಇಲ್ಲ, ಕವನವೂ ಇಲ್ಲ. ಪ್ರೇಯಸಿ ಕವನ, ಕವನ ಪ್ರೇಯಸಿ, ಎಲ್ಲ ಸೇರಿತೆ ಕಾಲನ ಗುಜರಿಗೆ. ಪರ್ಮಿಷನ್ ಕೊಟ್ಟು ನನ್ನವಳ ಪ್ರೀತಿ ಮದವೇರಿದಾಂಗ, ಮಲೆನಾಡ ಮಳೆಯು ಸುರಿಯುವ ಹಾಂಗ. ಯಾರು ಹೇಳಿದ್ರಲ್ಲ, ಮಲೆನಾಡ ಸುಗೇರಿ ನನ್ನವಳ ಪ್ರೀತಿ ಮದವೇರಿದಾಂಗ, ಮಲೆನಾಡ ಮಳೆಯು ಸುರಿಯುವ ಹಾಂಗ. ಕಡಲೊಡಲ ಅಲೆಗಳು ಗುಬ್ಬಿದಡಕ್ಕೆ ಮುತ್ತಿಕ್ಕಿ ಮತ್ತೆ ಸುರಿಯುವ ಹಾಂಗ. ಅದು ನನ್ನವಳ ಪ್ರೀತಿ. ಮಧುಕರಿಯು ಬನದಿ ತಿರುಗಿ ದಣಿದು. ಮಧುಕರಿ ಅಂದರೆ ಗೊತ್ತಾ? ಜೇನುಹುಳು. ಮಧುಕರಿ ಅಂದರೆ ಜೇನುಹುಳು, ದುಂಬಿ. ಮಧುಕರಿಯು ಬನದಿ ತಿರುಗಿ ದಣಿದು, ಹೂಗಳಲ್ಲಿ ಮಧುವ ತಿರಿಯುವಂಗ. ರಾಜ ವಸಂತನ ಮಧುರಾಲಾಪದಿ, ಮರಿ ಕೋಗಿಲೆತ ಸಂಗಾತಿಯ ಕರೆಯುವಂಗ. ನದಿಯುಕ್ತಿ ಮೊರೆದು ಸೊಕ್ಕಿನಲ್ಲಿ ಮೆರೆದು, ಸಾಗರನ ಧ್ಯಾನಿಸುತ್ತ ಹರಿಯುವಂಗ. ಇರುಳೆಲ್ಲ ಕಾದು ಕಡು ನೊಂದು ಕೊಡಲಿ, ಅಭಿಸಾರಿಕೆಯು ಬಳಿಗೆ ಕರೆಯುವಂಗ. ಅಭಿಸಾರಿಕೆ ದಿನಕರನು ಸರಿಯೇ ಬಾನ ಅಂಗಳದಲ್ಲಿ, ನಕ್ಷತ್ರ ರಾಶಿ ಅರಳಿ ಹೊಳೆಯುವಂಗ. ಪರಶಿವನ ಶಿರದ ಸುರಗಂಗೆ ಹರಿದು, ಜಗದೆಲ್ಲ ಪಾಪ ತೊಳೆಯುವಂಗ. ನನ್ನವಳ ಪ್ರೀತಿ ಮದವೇರಿದಂಗ, ಮಲೆನಾಡ ಮಳೆಯು ಸುರಿಯುವಂಗ. ನನಗೆ ಇವಾಗ ಗೊತ್ತಾಗ್ತಾ ಇದೆ, ಚಿಕ್ಕರಸು ಸರ್ಗೆ ಹೇಳಿದೆ ನಿಮ್ಮ ಮನೆಯವ್ರನ್ನ ಯಾಕೆ ಕರ್ಕೊಬರ್ಲಿಲ್ಲ ಅಂತ ಹೇಳಿ. ಈ ಪದ್ಯ ಓದೋದಿತ್ತಲ್ಲ, ಅವ್ರು ಬಹುಶಃ ಬಹುತೇಕ ಕರ್ಕೊಂಡು ಬರ್ತಾರೆ ಹೊರಗಡೆ ಹೋಗುವಾಗ. ಜೊತೆಲಿ ಇವತ್ತು ಬಿಟ್ಟು ಬಂದಿರೋದು ಯಾಕೆ ಅಂತ ಇವಾಗ ಖಾತ್ರಿ ಆಯ್ತು. ಇದು ನನ್ನ ಹೆಂಡತಿ ಕುರಿತು ಬರೆದಿದ್ದೆ. ಅವಾಗ ಹುಡುಗಿ ಆಗಿದ್ಲಲ್ಲ, ಅವಾಗ ಬರ್ದಿತ್ತು. ನಾನು ಹುಡುಗಾಗಿದ್ದೆ, ಅವಳು ಹುಡುಗಾಗಿದ್ದ, ಅವಾಗ ಬರ್ದಿತ್ತು. ತುಂಬ ಒಂದು ತಮಾಷೆಯ ಚೇತುಹಾರಿ ಕವನ. ಈಗ ಸತ್ಯನಾರಾಯಣ ಅವರು ಒಂದು ಕವನವನ್ನು ಅವ್ರದೇ ಈ ಹಾಡು ಅವ್ರದ್ದೇ. ಈಗ ನಮ್ಮ ಸ್ಮೈಶಿ ಅವರು ಒಂದು ಕವನ ವಾಚನ ಮಾಡ್ತಾರೆ, ಅವರು ಸಾಹಿತಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಶೀರ್ಷಿಕೆ ಜೀವನ. ಬದುಕು ಎಷ್ಟೇ ನೋಯಿಸಿದ್ದರೂ ಬದುಕಬೇಕಿದೆ. ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು, ಇದುವೇ ಜೀವನ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು, ಇದುವೇ ಜೀವನ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸ್ಮೈಶಿ ಅವರಿಗೆ. ಈಗ ಆ್ಯಕ್ಚುಲಿ ನಾವು ಡಿಸ್ಟೇಟ್ ಮಾಡ್ಕೊಂಡಿದ್ದ ಕವಿಗಳು ಕವನಗಳನ್ನು ವಾಚನ ಮಾಡಿದ್ದಾರೆ. ಬೇರೆ ಯಾರಾದರೂ ಬಿಟ್ಟು ಹೋಗಿರೋಂಥ ಯಾರಾದರೂ ವಾಚನ ಮಾಡೋದಿದ್ರೆ ದಯವಿಟ್ಟು ಕವನ ವಾಚನ ಮಾಡಬಹುದು. ಬನ್ನಿ, ದಯವಿಟ್ಟು ಶ್ರೀನಿವಾಸ್ ಅವರು ಕವನವನ್ನು ವಾಚನ ಮಾಡಬೇಕು. ಒಂದು ಚುಟುಕ ಹೇಳ್ತೀನಿ.
ಶೀರ್ಷಿಕೆ ಬಿಸ್ಕಟ್ಟು. ಅದು ಬಿಸ್ಕಟ್ಟು ಬೇಡವೆಂದು ಯಾಕೆ ತಿರುಗಿಸುವೆ ಕತ್ತು, ತಿಂದರೆ ಕಳೆಯುವುದು ಹೊತ್ತು, ತಿನ್ನದಿರೆ ಹೊಟ್ಟೆಗೆ ಕುತ್ತು. ಇನ್ನೊಂದು ಚುಟುಕು ಕವನ. ಶೀರ್ಷಿಕೆ ಹಾಸನ. ಸುಂದರ ಊರು ಹಾಸನ, ಆದರೆ ನನಗಿಷ್ಟ ಸಿಂಹಾಸನ. ಏಕೆಂದರೆ ಅದರ ಮೇಲೆ ಕುಳಿತರೆ ನಾನು ಹೇಳಿದ್ದೆ ಶಾಸನ. ಇದರ ಮೇಲೆ ಹೇಳುತ್ತಿದ್ದೇನೆ ಈ ಚುಟುಕು ಕವನ. ಅದ್ಭುತವಾದ ಚುಟುಕು ಕವನವನ್ನು ಸರ್ ಮಾಡಿದ್ರು, ತುಂಬ ಅದ್ಭುತವಾಗಿತ್ತು. ಈಗ ಕೊನೆಯದಾಗಿ ನಾನೊಂದು ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಓಂ ಪ್ರಕಾಶ್ ಅಂತ ನಾನು. ಕವನದ ಹೆಸರು ನವಭಾರತ ಅಂತ. ನವಭಾರತ ಕಟ್ಟುವೆವು ನಾವು, ನವಭಾರತ ಕಟ್ಟುವೆವು ನಾವು, ಬದಲಾದ ಭಾರತದ ದುವಾರಿ ನಾವು. ಕೋಮು ದ್ವೇಷದ ಪಾಯವ ಹಾಕಿ, ಕೋಮು ದ್ವೇಷದ ಪಾಯವ ಹಾಕಿ, ಮನುಸ್ಮೃತಿಯ ಇಟ್ಟಿಗೆ ಇಟ್ಟು, ಬಹು ಸಂಸ್ಕೃತಿಗಳ ಪುಡಿ ಮಾಡಿ, ಬಹು ಸಂಸ್ಕೃತಿಗಳ ಪುಡಿ ಮಾಡಿ, ವಿವಿಧತೆಗಳನ್ನು ಅರಿದು ರುಬ್ಬಿ, ವಿವಿಧತೆಗಳನ್ನು ಅರೆದು ರುಬ್ಬಿ, ಒಂದೇ ಧರ್ಮದ ಭವ್ಯ ಮನೆ ಕಟ್ಟುವೆವು ನಾವು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಇಲ್ಲಿ ಹೋರಾಟವಿಲ್ಲ, ಇಲ್ಲಿ ಪ್ರತಿಭಟನೆ ಇಲ್ಲ, ಇದಿರು ಮಾತಿಲ್ಲ, ಬಂದೂಕು ಹಿಡಿದ ಕೆಂಪು ಪಡೆಯ ಆತಂಕವಿಲ್ಲ. ಅವರ ಶವಗಳ ಮೇಲೆ ಸಾಮಾಜಿಕ ನ್ಯಾಯದ ಗೋರಿ ಕಟ್ಟುವೆವು. ಇನ್ನಿಲ್ಲಿ ಸ್ಮಶಾನ ಮೌನ, ಇಲ್ಲಿ ಹೊಟ್ಟೆ ಹಸಿದರೂ ನಗುವೆವು. ಧರ್ಮದ ಅಫೀಮು ಹೀರಿ ಖುಷಿಯಲ್ಲಿ ತೇಲಾಡುವೆವು, ಧರ್ಮದ ಅಫೀಮು ಹೀರಿ ಖುಷಿಯಲ್ಲಿ ತೇಲಾಡುವೆವು. ಗಂಗೆಯಲ್ಲಿ ಮುಳುಗಿ ಮೇಡದಲ್ಲಿ ಎದ್ದು ಪಾಪ ಮುಕ್ತರಾಗುವೆವು, ಗಂಗೆಯಲ್ಲಿ ಮುಳುಗಿ ಮೇಡದಲ್ಲಿ ಎದ್ದು ಪಾಪ ಮುಕ್ತರಾಗುವೆವು. ಅದ್ಭುತ ನವಭಾರತವ ಕಟ್ಟುವೆವು ನಾವು, ಸಂತಸದ ಸಾಗರದಲ್ಲಿ ತೇಲುವೆವು. ನಮಸ್ಕಾರ. ಇದೀಗ ಕವನ ವಾಚನ ಮುಗೀತು ಅಂತ ಭಾವಿಸ್ತೀನಿ. ಈಗ ನಾವು ಕವನದ ಒಂದು ಅಧ್ಯಕ್ಷರು ಕವನಗಳ ಬಗ್ಗೆ ಹೇಳೋ ಮುಂಚೆ ನಾವು ಪುಸ್ತಕ ಏನು ಬಿಡುಗಡೆ ಮತ್ತು ಪ್ರಚಂಡ ಮಕ್ಕಳು ಒಂದು ಬಿಡುಗಡೆ ಮಾಡಿದ್ವಲ್ಲ, ಅದರ ಒಂದು ಮುಂದುವರಿಕೆ ಭಾಗವಾಗಿ ಆ ಒಂದು ಪುಸ್ತಕದ ಕುರಿತಾಗಿ ಚಿಕ್ಕರಸವರು ಒಂದೆರಡು ಮಾತುಗಳನ್ನ ಆಡ್ತಾರೆ. BT ಲಲಿತಾ ನಾಯಕ್ ಅವರು ಆ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಅಲ್ಲ, ಅದಕ್ಕೆ ಮುಂಚೆ ಕವಿಗೋಷ್ಠಿಯ ಕುರಿತಾಗಿ ಗೋಲ್ಡ್ ಪಂಕಜ ಅವರು ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇಲ್ಲೊಂಥರ ಎಲ್ಲರೂ ಸಹೃದಯ ಮನಸ್ಸುಗಳು, ಕ್ರಿಯಾಶೀಲ ಮನಸ್ಸುಗಳು ಒಂದು ಕಡೆ ಸೇರಿದ್ದೀರಿ. ಸಂಖ್ಯೆ ಮುಖ್ಯ ಅಲ್ಲ, ನಮಗೆ ಕಿವಿಯಾಗಿ ಅದನ್ನು ಮನಸ್ಸಿಗೆ ಇಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಜನಮಿತ್ರ ಸಾಹಿತ್ಯ ವೇದಿಕೆ, ಮಧುರ ಬುಕ್ ಹೌಸು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ತುಂಬ ಖುಷಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕರಸವರು ಬರಬೇಕು ಅಂತ ಅಂದಾಗ ಒಪ್ಕೊಂಡೆ. ಆಮೇಲೆ ನಾನು 3-4 ಕಾರ್ಯಕ್ರಮಗಳನ್ನು ಆದರೆ ಹೇಳ್ತಾ ಇದೆ, ತುಂಬ ದೊಡ್ಡ ಕಾರ್ಯಕ್ರಮಗಳನ್ನ ಬಿಟ್ಟು, ಯಾಕಂದರೆ ನಾವು ಚಿಕ್ಕವರು ಇರ್ತೀವಿ, ಮೊದಲು ಕಾರ್ಯಕ್ರಮ ಒಪ್ಕೊಂಡಿದ್ದು ಬರುವಂಥದ್ದು ನಮ್ಮ ಧರ್ಮ ಅಂತ ಹೇಳಿ. ಆಮೇಲೆ ಇಷ್ಟು ದೊಡ್ಡ ಹಿರಿಯರ ಮುಂದೆ ವೇದಿಕೆ ಹಂಚಿಕೊಂಡು ಕಾರ್ಯಕ್ರಮದಲ್ಲಿ ನಾವು ಭಾಗ ಆಗೋದಿರುತ್ತಲ್ಲ, ಅದು ತುಂಬ ಮಹತ್ವದ್ದು ಅಂತ ಹೇಳಿ ನನ್ನ ಭಾವನೆ. ಹಾಗಾಗಿ ಈ ಲಲಿತಾ ನಾಯಕ್ ಮೇಡಮ್ ಅವರಿಗೆ ನನ್ನ ನಮಸ್ಕಾರಗಳನ್ನು ಮೊದಲಿಗೆ ಹೇಳ್ತಾ, ಚಿಕ್ಕರಸು ಅವ್ರಿಗೂ ಕೂಡ ಇಲ್ಲಿ ಕರೆಸಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಶುಭ ಮೇಡಮ್ ಅವರಿಗೆ ಮತ್ತು ನಮ್ಮ ನಿರ್ದೇಶಕರು, ಪತ್ರಕರ್ತರು ಅವ್ರಿಗೂ, ಓಂ ಪ್ರಕಾಶ್ ಸರ್ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ವೇದಿಕೆಯಲ್ಲಿ ನಿಂತಿರ್ಬೋದು, ಆದರೆ
ಗೌರವಾನ್ವಿತರು ವೇದಿಕೆಯಲ್ಲಿ ಇರಬೇಕಾಗಿರೋರು ಕೂಡ ನೀವಲ್ಲಿದ್ದೀರಿ. ನಿಮ್ಮ ಗೌರವ ಉಪಸ್ಥಿತಿಯನ್ನು ಕೂಡ ನಾನು ಸ್ಮರಿಸ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಜಾಗತೀಕರಣದ ಹಿನ್ನೆಲೆ ಒಳಗಡೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ನಾವು ಬೇಡವಾದದ್ದನ್ನು ವೈಭವೀಕರಿಸ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಹೋಗುವ ಹಾದಿ ಸರಿ ಇದೆಯಾ, ನಮ್ಮ ಯೋಚನೆ ಮಾಡುವಂತಹ ಕ್ರಿಯೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಒಂದ್ಸಾರಿ ಗಂಭೀರವಾಗಿ ಮನನ ಮಾಡಿಕೊಳ್ಬೇಕಾಗುತ್ತೆ. ಯಾವುದನ್ನು ನಾವು ಸಂಭ್ರಮಿಸಬೇಕು, ಯಾವುದನ್ನ ಸಂಭ್ರಮಿಸಬಾರ್ದು ಅನ್ನುವ ವಿವೇಕ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಹಾದಿ ತಪ್ಪುತ್ತೆ ಇದೆ ಎನ್ನುವಂತಹ ಭಾವನೆ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಜಾಗತೀಕರಣದ ಹುನ್ನಾರಗಳನ್ನು ಅರಿತುಕೊಂಡು ನಾವು ಕಾವ್ಯವನ್ನು ರಚನೆ ಮಾಡುವಂತಹ ಮಹತ್ತರ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ. ಕಾವ್ಯ ಬರೆಯೋದು ಅಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಲಲಿತಾ ಮೇಡಮ್ ಇದ್ದಾರೆ, ಅದರ ಬಗ್ಗೆ ಸುವಿಸ್ತಾರವಾಗಿ ತುಂಬ ಪ್ರಬುದ್ಧವಾದ ಪ್ರಬಂಧವನ್ನು ಮಂಡಿಸುವಷ್ಟು ಅವರಿಗೆ ಒಂದು ಜ್ಞಾನದ ಕೌಶಲ್ಯದ ಇದೆ ಅವರಿಗೆ. ಹಾಗಾಗಿ ನಾನು ನನ್ನ ಮಿತಿಯ ಒಳಗಡೆ ಹೇಳಬೇಕಂತ ಹೇಳಿದ್ರೆ, ಕಾವ್ಯವನ್ನು ಬರೆಯೋದು ಅಂತ ಹೇಳಿದ್ರೆ ಜಗತ್ತನ್ನು ಅರಿಯುವಂತಹ ಬಗೆ, ಸಮಾಜದ ಒಳ ಹೊರಗುಗಳನ್ನು ಸೂಕ್ಷ್ಮ ಕಣ್ಣಿನಿಂದ ಅರಿಯುವಂತಹ ತಿಳಿಯುವಂತಹ ಒಂದು ಬಗೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅನಾಥ ಪ್ರಜ್ಞೆಯ ಎಚ್ಚರದಲ್ಲಿ ಎಲ್ಲವನ್ನು ತೂಗಿ ನೋಡುವಂತಹ ನಿಟ್ಟಿನಲ್ಲಿ ನಾವು ಕಾವ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಜಾಗತೀಕರಣದ ಬಿರುಗಾಳಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಅಲುಗಾಡಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ಅದರ ತಂತ್ರಗಾರಿಕೆಗಳನ್ನು ಅರಿತು ಕಾವ್ಯವನ್ನು ಬರೀಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ಇಲ್ಲಿ ಒಂದು ವಿಷಯನ ಪ್ರಸ್ತಾಪಿಸೋದಕ್ಕೆ ಇಷ್ಟಪಡ್ತೀನಿ. ಸಮಾಜ ತಿದ್ದುವಂತಹ ಸಹಕಾರಿಯಾಗುವ ಕೆಲಸಗಳು ರಾಜಕೀಯವಾಗಿಯೂ ಕೂಡ ಆಗಬೇಕಾಗಿರುವಂತಹ ತುರ್ತು ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಗಾಂಧಿ ಕನಸನ್ನು ನನಸು ಮಾಡುವಂತಹ ನಾಯಕರುಗಳು ನಮ್ಮ ಮುಂದೆ ಇಲ್ಲ. ನಿಮಗೆ ಗೊತ್ತಿದೆ ಹೇಗಿದ್ದಾರೆ ನಾಯಕರುಗಳು, ರಾಜಕೀಯ ಹೇಗಿದೆ ಅಂತ ಹೇಳಿ. ಹಾಗಾಗಿ ಮಹಾತ್ಮರ ಒಂದು ಕನಸನ್ನು ನನಸು ಮಾಡುವಂತಹ ರಾಜಕಾರಣಿಗಳ ಅಗತ್ಯ ನಮಗೆ ಇದೆ. ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಚುನಾವಣೆಯ ಸಂದರ್ಭಗಳಲ್ಲಿ ಇರ್ಬೋದು ಅಥವಾ ಬೇರೆ ಸಂದರ್ಭಗಳಲ್ಲಿ ಇರ್ಬೋದು, ಶ್ರೇಷ್ಠವಾದದನ್ನು ಶ್ರೇಷ್ಠ ವ್ಯಕ್ತಿಗಳನ್ನು ಹೀಯಾಳಿಸುವಂತಹ ವ್ಯಸನ ಕೂಡ ಈ ಕಾಲಘಟ್ಟದಲ್ಲಿ ಆಗ್ತಾ ಇರೋದ್ರಿಂದ ನಾವು ಇವೆಲ್ಲವನ್ನು ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂತಂದರೆ ನಾವು ಇಷ್ಟು ದಿನ ನಾವು ಅದನ್ನು ಯಾಕೆ ಪರಿಗಣಿಸಿಲ್ಲ ಅನ್ನೋದರ ಪರಿಣಾಮವಾಗಿ ದುಷ್ಟ ಮನಸ್ಸುಗಳು ಇವತ್ತು ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಈಗಲಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಈ ವ್ಯವಸ್ಥೆನಲ್ಲಿ ನಡೆದು ಹೋಗುವಂಥದ್ದು ಆಶ್ಚರ್ಯ ಏನಿಲ್ಲ ಅನ್ನುವ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಹಿಂದೆ ಎಲ್ಲ ಆಳುವವರ ವಿರುದ್ಧ ಬಂಡೆದ್ದು ಬರೀತಾ ಇದ್ದಂತಹ ಕವಿಗಳು, ಬರಹಗಾರರು ಇವತ್ತು ರಾಜಕೀಯ ಒಂದು ಪಕ್ಷದ ಪರವಾಗಿ ಮತ್ತು ಎಲ್ಲದಕ್ಕೂ ಹೌದಪ್ಪ ಅನ್ನುವಂತಹ ಹೌದಪ್ಪಗಳಾಗಿ ಬರೆಯುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆ ಪ್ರಕ್ರಿಯೆಯಿಂದ ನಾವು ಹೊರಬರಬೇಕಾಗತ್ತೆ. ಬರವಣಿಗೆಗಳು ಕೂಡ ಆ ರೀತಿಯ ಮನುಷ್ಯಾಗಿ ಇರಬೇಕಾಗುತ್ತೆ ಎನ್ನುವಂತಹ ಅಭಿಪ್ರಾಯ ನನ್ನದು. ನನಗೆ ಅನಿಸೋ ಹಾಗೆ ನಮ್ಮನ್ನ ಆಳುವ ಪಕ್ಷಗಳು ನಾಯಕರುಗಳ ಸುತ್ತಲಿನ ವಾತಾವರಣವನ್ನ ಕಟ್ಟಿಕೊಡ್ತಾ ಅದು ರಚನಾತ್ಮಕವಾಗಿ ಹೇಗಿರಬೇಕು ಅನ್ನುವಂತಹ ತಿಳಿಸುವ ಕೃತಿಗಳು ಇಲ್ಲ. ಅಂತಹ ಕೃತಿಗಳು ಬರಬೇಕಾಗತ್ತೆ. ಆ ಕೃತಿಗಳನ್ನ ಓದಿ ರಾಜಕಾರಣಿಗಳು ನಾನು ರಾಜಕೀಯಕ್ಕೆ ಬಂದಿದ್ದೀನಪ್ಪ, ಈ ಒಂದು ಕೃತಿಗಳನ್ನ ಓದಿ ನಾನು ಮುಂದೆ ಹೇಗೆ ಸಮಾಜವನ್ನ ತಿದ್ದುವ ಕೆಲಸ ಮಾಡಬೇಕು, ರಾಜಕಾರಣಿ ಸಮಾಜ ತಿದ್ದಬೇಕು, ಅದು ಬಿಟ್ಟು ನಾವು ಜನರನ್ನೇ ಅವರು ತಿದ್ದುವ ಥರದಲ್ಲಿ ಆಗ್ತಾ ಇದೆ. ಅಂತಹ ಪ್ರಕ್ರಿಯೆಗಳಿಂದ ನಾವು ಎಚ್ಚೆತ್ತುಕೊಂಡು ಉತ್ತಮವಾದಂತಹ ಸಾಹಿತ್ಯವನ್ನ ರಚನೆ ಮಾಡಬೇಕಾಗುತ್ತೆ. ಏಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧವಾಗಿರುವಂತಹ ಕನ್ನಡ ಸಾಹಿತ್ಯ. ಒಂದು ಕಡೆ ನನಗೆ ನೆನಪಿರೋ ಹಾಗೆ ಹೇಳಬೇಕಂದ್ರೆ ಜಗತ್ತಿನಲ್ಲಿ 4,500
ಭಾಷೆಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಅತ್ಯಂತ ಸಮೃದ್ಧ ಮತ್ತು ಶ್ರೀಮಂತವಾದ ಶ್ರೇಷ್ಠವಾದ ಭಾಷೆ ಅಥವಾ ಲಿಪಿಗಳು ಅಂತ ಗುರುತಿಸೋದಾದ್ರೆ ಒಂದು 35 ಲಿಪಿಗಳನ್ನ ಗುರುತಿಸಲಾಗಿದೆ. ಅದರಲ್ಲಿ ಅತ್ಯಂತ ತಾರ್ಕಿಕ ಶ್ರೇಷ್ಠವಾದ 5 ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ. ಅಂತಹ ಸಮೃದ್ಧ ಭಾಷೆ ನಮ್ಮಲ್ಲಿ ಇರುವಾಗ ನಾವು ರಾಜಕಾರಣಿಗಳನ್ನ, ಸಮಾಜವನ್ನ ಎಚ್ಚರಿಸಲಿಕ್ಕೆ ಸಮೃದ್ಧ ಭಾಷೆಯ ಬಳಕೆ ಮಾಡಿ ಯಾಕೆ ಉತ್ತಮವಾದಂತಹ ಸಾಹಿತ್ಯವನ್ನ, ಕವಿತೆಯನ್ನ, ನಮ್ಮ ವ್ಯಾಪ್ತಿ ಏನಿರುತ್ತೆ ಅಂದ್ರೆ ನಾನು ಹೇಳ್ತಾ ಇರೋದು ಕವಿತೆ ಬರೆಯೋರು ಕವಿತೆ ಆಗಿರ್ಬೋದು, ಲೇಖನ ಬರೆಯೋರು ಅಥವಾ ಇನ್ಯಾವುದೋ ಬರಹದ ಬೇರೆ ಬೇರೆ ಪ್ರಕಾರಗಳಲ್ಲಿ ಆ ಸಮೃದ್ಧತೆಯನ್ನ ಬಳಸ್ಕೊಂಡು ನಾವು ಸಮಾಜವನ್ನ ತಿದ್ದುವ ನಿಟ್ಟಿನಲ್ಲಿ ನಮ್ಮ ಬರವಣಿಗೆಗಳನ್ನ ಮುಂದುವರಿಸಬೇಕಾಗುತ್ತೆ. ಇದೆಲ್ಲ ಮಾಡ್ಬೇಕಂದ್ರೆ ಮೊದಲಿಗೆ ಮನುಷ್ಯ ಸಂವೇದನೆಗೊಳ್ಬೇಕು. ಬರೀ ಸಂವೇದನೆಗೊಂಡ್ರೆ ಆಗುತ್ತಾ? ಕೃಷಿಗೊಳ್ಬೇಕು. ಹಾಗಾಗಿ ಅಂತಹ ಕೆಲಸಗಳನ್ನ ಉತ್ತಮ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಮನುಷ್ಯ ಸಂಕುಚಿತ ದೃಷ್ಟಿಯಿಂದ ಕತ್ತಲಲ್ಲಿದ್ದೇವೆ ಹೊರತು ಎಲ್ಲರ ಹೃದಯದಲ್ಲೂ ಧರ್ಮ ಇದೆ. ಅದನ್ನ ಸಾಕ್ಷಾತ್ಕಾರ ಮಾಡುವ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕಾಗತ್ತೆ. ಕೇವಲ ಜ್ಞಾನ ಇದ್ರೆ ಸಾಲದು. ಸಾಂಸ್ಕೃತಿಕ ಜಗತ್ತಿನ ಒಳ ತುಡಿತಗಳನ್ನ ಅರಿತು ಸಾಹಿತ್ಯ, ಸಾಂಸ್ಕೃತಿಕ ಸಿರಿ ಸಂಪತ್ತನ್ನ ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಕನ್ನಡದ ಮನಸ್ಸುಗಳು ಸಾಗಲಿ. ಬೌದ್ಧಿಕ ಸಂವೇದನೆಗಳು ಮನುಷ್ಯರಲ್ಲಿ ಮರುಹುಟ್ಟು ಪಡೆಯಲಿ. ಯುವ ಶಕ್ತಿ ಸತ್ಕಾರ್ಯ ಸಾಧನೆಗೆ ಮಹಾಶಕ್ತಿಯಾಗಲಿ ಅನ್ನುವಂತಹ ಮಾತನ್ನ ಹೇಳಿ ನನ್ನನ್ನು ಇವತ್ತು ಇಲ್ಲಿಗೆ ಕರೆಸಿ ಇಷ್ಟು ದೊಡ್ಡವ್ರ ಮುಂದೆ ಮಾತಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿದಂತಹ ಈ ವೇದಿಕೆಗೂ ಚಿಕ್ಕರಸು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಚಿಕ್ಕರಸು ನಾವು ಈ ಸಂಜೆನಲ್ಲಿ ಸಹೋದ್ಯೋಗಿಗಳು. ನಾವು ಅವರು ಬಹುತೇಕ ನೀವ್ ಹೀಗೆ ಅಂತ ಹೇಳ್ಕೊಂಡಿದ್ದೇ ಜಾಸ್ತಿ. ಮಾತಿನ ಸಂದರ್ಭಗಳಲ್ಲೆಲ್ಲ ನೀವ್ ಹೀಗೆ ಕಣ್ರಿ ಅಂದ್ರೆ ನೀವೇನ್ ಕಡಿಮೆ, ಸುಮ್ಮನೆ ಬಾಣಿಸ್ಕೊಂಡು ಕೂತ್ಕೊಳ್ಳಿ, ಆ ಥರ ವೈರಾಗ್ಯವಾಗಿ ಇಬ್ರು ಮಾತಾಡ್ಕೊಂಡು ಬೈಕೊಳ್ತಿದ್ದಿದ್ದು ಅದು ಒಂಥರ ಇತ್ತು. ಆಮೇಲೆ ಬಹುಶಃ ಆ ಥರದ ಮನಸ್ಥಿತಿ ಒಳಗೂ ಇಷ್ಟು ವರ್ಷಗಳು ಸ್ನೇಹವನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನನ್ನ ಇದರಲ್ಲಿ ಚಿಕ್ಕರಸವ್ರು ಒಬ್ರು ಅಂತ ಅನ್ಸುತ್ತೆ. ನಾನು ಯಾಕಂದ್ರೆ ಜೋರಾಗಿ ಯಾರಿಗೇನಾದ್ರು ಹೇಳಿದ್ರೆ ರಿಪ್ಲೈ ಮಾಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ, ಕಟ್ಟಾಗ್ಬಿಡ್ತೀನಿ, ಇವ್ರು ಎಂಥ ಮನುಷ್ಯರು ಅಂತ ಹೇಳಿ. ಆದ್ರೆ ಉಳ್ಕೊಂಡಿದೆ ಅಂದ್ರೆ ಅದು ಅವರು ಸೌಹೃದಯತೆ. ಅವ್ರಿಗೆ ಒಬ್ಬರು ಜೊತೆಗೆ ಸ್ನೇಹ ಮಾಡಿದ್ರೆ ಅವ್ರು ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡಲ್ಲ. ಅಂತಹ ಸ್ನೇಹತ್ವದ ಗುಣ ಇರೋದಕ್ಕೆ ನಾನು ಇವತ್ತು ಬಂದು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ನೋಡಿ. ಯಾಕಂದ್ರೆ ಸ್ನೇಹದಲ್ಲಿ ಒಂದು ಸಣ್ಣ ಪುಟ್ಟ ಮಾತುಗಳಿರ್ಬೋದು, ಮತ್ತೊಂದಿರ್ಬೋದು, ಬಂದಾಗ ಮತ್ತೆ ಅದನ್ನ ನಾವು ವಿಚಾರ ಮಾಡಿಕೊಂಡು ಪರಸ್ಪರ ಮಾತುಗಳಾಡುವ ಮೂಲಕ ಅಥವಾ ಒಳ್ಳೆಯ ಚರ್ಚೆಗಳನ್ನ, ಬೌದ್ಧಿಕ ಚರ್ಚೆಗಳನ್ನ ಮಾಡೋದ್ರ ಮೂಲಕ ಹೋದ್ರೆ ಒಂದು ನಮಗೂ ಸಮಾಧಾನ, ಶಾಂತಿ ಸೌಹೃದಯತೆ ಇರುತ್ತೆ. ನಮ್ಮ ಸುತ್ತ ಇರೋರು ಸೌಹೃದಯತೆಯಿಂದ ನಮ್ಮ ಜೊತೆಗಿರ್ತಾರೆ ಅನ್ನೋದಕ್ಕೆ ಈ ಸಂದರ್ಭವನ್ನ ಹೇಳಿದೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ನನ್ನ ನಮಸ್ಕಾರಗಳು. ಧನ್ಯವಾದಗಳು ಗೌರವರಿಗೆ. ಸಮಾಜದಲ್ಲಿ ನಾವು ಯಾವುದೇ ಒಂದು ಪಕ್ಷಗಳ ಬಾಲಂಗೋಚಿ ಆಗಬಾರ್ದು, ಒಂದು ಸಾಂಸ್ಕೃತಿಕವಾಗಿ ಸಮಾಜವನ್ನು ಕಟ್ಟಬೇಕು ಅನ್ನೋ ಒಂದು ಮಾತಾಡ್ತಾ ಅವರು ತುಂಬ ಚೆನ್ನಾಗಿ ನಮಗೆ ಒಂದು ದಾರಿ ತೋರಿಸ್ಬಿಟ್ರು. ಈಗ ಸತ್ಯನಾರಾಯಣ ಅವರು ಅಶುಕವಿತೆಯನ್ನು ಬರೆದಿದ್ದಾರೆ. ಅಂದರೆ ನರಿತಾನೆ ಬೇರೆ ಒಂದು ಕುಳಿತ ಜಾಗದಲ್ಲಿ ಒಂದು ಕವನವನ್ನು ಬರೆದಿದ್ದಾರೆ. ಅದನ್ನು ವಾಚಿಸಬೇಕಂತ ಕೇಳ್ತಿದ್ದಾರೆ. ದಯವಿಟ್ಟು ವಾಚನ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮುಖ್ಯವಾಗಿ ಒಂದು ಮಾಹಿತಿ, ಈ ವಾಸವಿ ಕಲಾ ಟ್ರಸ್ಟ್ ಇದು ಎಲ್ಲ, ಅದು ಕವಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಇತರ ಎಲ್ಲ ಸಮಾಜದ ಒಂದು ಸಾಂಸ್ಕೃತಿಕ ಒಂದು ಕೇಂದ್ರವನ್ನು ನಾವಿಲ್ಲಿ ಮಾಡಿದ್ದೀವಿ. ಅದು ನಿಮ್ಮೆಲ್ಲರೂ ಕೂಡ ಇದು ಭಾಳ ಕಡಿಮೆ ಒಂದು ವೆಚ್ಚದಲ್ಲಿ ಅಥವಾ ಇದನ್ನು ಬರೆಸ್ತಕ್ಕಂಥ ಒಂದು ಯೋಜನೆಯನ್ನು ಮಾಡ್ಕೊಂಡು ಇದನ್ನು ನಾವು ಇಲ್ಲಿ ಹುಟ್ಟಾಕಿದ್ದೀವಿ. ಇದನ್ನು ತಾವುಗಳೆಲ್ಲರೂ ಬಳಸ್ಕೋಬೇಕಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಜನಮಿತ್ರ ಸಾಹಿತ್ಯ ವೇದಿಕೆ ವತಿಯಿಂದ ಇಲ್ಲಿ ಕವಿಗೋಷ್ಠಿ ನಡೀತಾ ಇದೆ. ಅದನ್ನು ನಮ್ಮ ಓಂ ಪ್ರಕಾಶ್ ಅವರು ನಮ್ಮ ಹತ್ರ ಬಂದು ಮಾತಾಡಿದಾಗ ನಾವು ಭಾಳ ಖುಷಿಯಿಂದ ಅಮ್ಮನವ್ರು ಬರ್ತಾರೆ ಅಂದ್ಮೇಲೆ ಇನ್ನೂ ಭಾಳ ಖುಷಿ ಆಯಿತು. ಸೊ ಅವ್ರಿಗೆ ನಾನು ಸದಾ ಅವರ ಶಿಷ್ಯನಾಗಿ ಬಹಳಷ್ಟು ಕಾಲ ಅವ್ರ ಜೊತೆ ಇದ್ದವನು. ಸೊ ಇಲ್ಲಿ ಬಂದಿದ್ದು ನಮ್ಮ ಸೌಭಾಗ್ಯ. ಅವರ ಅಮ್ಮನ ಬಗ್ಗೆ ಒಂದೆರಡು ಪದ ನನಗೆ ಮಾತಾಡಿ ಅಂದರು, ಓದಿ ಅಂದರೆ ನನಗೇನು ನನಗೆ ಗೊತ್ತಿಲ್ಲ. ಬಟ್ ಹವ್ಯಾಸಿ ಬರಹಗಾರ ನಾನು. ನಮ್ಮ ತಾಯಿಯನ್ನು ನೆನಪನ್ನು ಇಟ್ಕೊಂಡು 4 ಲೈನ್ ಬರೆದಿದ್ದೀನಿ, ಓದ್. ಶೀರ್ಷಿಕೆ ಬಂಜಾರ ತಾಯಿ.
ಬಂಜಾರ ತಾಯಿ ನಮ್ಮೆಲ್ಲರ ಕಾಯಿ, ಬಂಜಾರ ತಾಯಿ ನಮ್ಮೆಲ್ಲರ ಕಾಯಿ. ಜೀವನದಲ್ಲಿ ಹೋರಾಟ ನೀವೇ ಬಲು ತ್ಯಾಗಿ, ಜೀವನವೆಲ್ಲ ಹೋರಾಟ ನೀವೇ ಬಲು ತ್ಯಾಗಿ. ಮಾನವತೆಯ ಜೀವನ, ಮಾನವತೆಯ ಜೀವನ ಎಂದು ಲೋಕಕ್ಕೆ ಸಾರಿದರೆ ಸಾರಿ ಸಾರಿ, ಮಾನವತೆಯ ಜೀವನ ಎಂದು ಲೋಕಕ್ಕೆ ಸಾರಿದಿರಿ ಸಾರಿ ಸಾರಿ. ಸಮಾಜವೆಂದರೆ ಶ್ರೇಷ್ಠ ಜನ, ಸಮಾಜವೆಂದರೆ ಶ್ರೇಷ್ಠ ಜನ, ಮೂಢನಂಬಿಕೆ ಅಲ್ಲ. ಸಮಾಜವೆಂದರೆ ಶ್ರೇಷ್ಠ ಜನ, ಮೂಢನಂಬಿಕೆ ಅಲ್ಲ. ಎಂದಿರಿ ಎಂದಿರಿ ಬಾರಿ ಬಾರಿ. 100 ಕಾಲ ಬಾಳಿ ನಮ್ಮಮ್ಮ, 100 ಕಾಲ ಬಾಳಿ ನಮ್ಮಮ್ಮ, ನಿಮಗೆ ನಾವು ಅಬಾರಿ ಅಬಾರಿ ಅಬಾರಿ. ಅದ್ಭುತವಾದ ಒಂದು ಆಶೀರ್ವಾದವನ್ನು ಸತ್ಯನಾರಾಯಣ ಅವರು ಬರೆದಿದ್ದಾರೆ. ನಿಜವಾದ 2 ನಿಮಿಷದಲ್ಲಿ ಬರೆದಿದ್ದಾರೆ ಅಂದರೆ ನಂಬಕ್ಕೆ ಆಗಲ್ಲ. ತುಂಬ ಚೆನ್ನಾಗಿತ್ತು ಕವನ. ಧನ್ಯವಾದಗಳು ಸತ್ಯನಾರಾಯಣ. ಈಗ ನಮ್ಮ ಅತಿಥಿಗಳಲ್ಲಿ ಶೋಭಾ ಮೇಡಮ್ ಅವರು ಕಾರ್ಯಕ್ರಮದ ನಾವು ಮಾತಾಡಬೇಕಂತ ಕೇಳ್ತೇನೆ. ಪ್ರತಿಯೊಬ್ಬ ಅತಿಥಿಗಳು 5 ರಿಂದ 10 ನಿಮಿಷಗಳ ಒಳಗಡೆ ನಮ್ಮ ಮಾತುಗಳನ್ನು ಮುಗಿಸ್ಬೇಕಂತ ಕೇಳ್ಕೊಳ್ತೇನೆ. ಸಮಯದ ಅಭಾವ ಕ್ಷಮಿಸ್ತಾರೆ. ಇಲ್ಲಿ ಎಲ್ಲರೂ ಕನ್ನಡದ ಮನಸ್ಸುಗಳಿದ್ದೀರಿ, ಮನಗಳಿದ್ದೀರಿ, ಸುಂದರ ಮನಸ್ಸಿರೋ ಅಂತಾರೆ ಎಲ್ಲರೂ ಸೇರಿರುವಾಗ ಇಲ್ಲಿ ಮಾತುಗಾರಿಕೆಗೆ ಭಾಷಣಕ್ಕೆ ಸಮಯ ಇಲ್ಲ. ಆದರೆ ಆಗ್ಲೂಬಾರ್ದು. ಎಲ್ಲ ಸುಂದರವಾದ ಕವನಗಳನ್ನು ರಚಿಸ್ಕೊಂಡು ನೋಡ್ರಿ. ಈಗ ಆಶು ಕವಿತೆನೇ ಅಮ್ಮವ್ರ ಮೇಲೆ ಹೇಳೋದು ತುಂಬ ಖುಷಿ ಆಯಿತು. ವೇದಿಕೆಗೆ ಇಂಥ ಒಂದು ಶೋಭೆ, ಅಮ್ಮ ಅವರ ಹೋರಾಟಗಳನ್ನು ನಾವು ಕೇಳ್ಕೊತ ಅವ್ರು ಎಲ್ಲೋ ಇದ್ರೂ ಕೂಡ ನಾವು ಒಂದು ಅವ್ರ ಹೋರಾಟದ ಆದಿಯನ್ನು ನಾವು ಸಾಕೊಂತ ಬಂದಿದ್ದೀವಿ. ನಾನು ಮಹಿಳಾ ಪರ ಚಿಂತಕಿ, ನಮ್ಮ ಊರು ಚಿತ್ರದುರ್ಗ, ಗಂಡನ ಮನೆ. ನಾವಿದ್ದಿದ್ದು ಆಂಧ್ರ ಗಡಿ ಭಾಗ ಪರಶುರಾಮಪುರ ಅಂತ ಹೇಳಿ. ಅಲ್ಲಿ ಇವರ ಒಂದು ಹೋರಾಟದ ಪತ್ರಿಕೆಗಳಲ್ಲಿ ಬರ್ತಿದ್ದಂಥ ಹೋರಾಟದ ಸಂದೇಶಗಳನ್ನು ನಾವು ನೋಡ್ಕೊತ ನಾವು ಕೂಡ ಒಂದು ಹೋರಾಟದಲ್ಲಿ ಧುಮುಕಿದ್ವಿ ಅನ್ನೋ ಒಂದು ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಮುಂದೆ. ಅಲ್ಲಿ ನಾಗರಿಕತೆನೇ ಇರ್ತಿರ್ಲಿಲ್ಲ. ಒಂಥರ ಒಡ್ಡ ಜನ. ಅವ್ರಿಗೆ ಒಂದು ಸ್ವಚ್ಛತೆ ಅಂದ್ರೇನು, ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಂಗೆ ನಾವಿರಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾನು ಅಲ್ಲಿ ಆ ಭಾಗಕ್ಕೆ ಹೋದ್ಮೇಲೆ ರಾತ್ರಿ ಶಾಲೆಗಳನ್ನು ತೆರೆದು ಅವರನ್ನೆಲ್ಲ ಕೂರಿಸ್ಕೊತಾ ಇದ್ದೆ. ಬರೀ ಎಲೆಡಿಕೆ ಹಾಕ್ಕೊಂಡು